ಮಮತಾ ರಾವತ್ ಅವರಿಗೆ ಈ ಸಿನಿಮಾ ಸಹವಾಸ ಸಾಕು ಅಂತ ಅನ್ಸಿದ್ದು ಯಾವ್ದಾರಿತ್ತು? ಹೀರೋಯಿನ್ಸು ಅಥವಾ ಕಾಮನ್ ಆಗಿ ನಟಿಯರ ಬದುಕು ಸುಲಭ ಆಗಿರುತ್ತಾ ಕಷ್ಟ ಅನ್ಸುತ್ತಾ? ಎಲ್ಲಾ ಬ್ರ್ಯಾಂಡ್ ಅಂತ ಅನ್ಕೊಳ್ತಾ ಹೋದ್ರೆ ಸಾಲಗಳು ಮಾಡ್ಕೊಳ್ಬೇಕಾಗುತ್ತೆ. ಮಮತಾ ರಾವತ್ ಬರೀ ನಟಿ ಅಲ್ಲ, ಒಬ್ಬ ಗುಡ್ ಡ್ಯಾನ್ಸರ್ ಅಂತಾನು ಕೂಡ ಕರ್ಸ್ಕೊಂಡ್ರಿ. ನನ್ಗೆ ಡ್ಯಾನ್ಸ್ ಅಂದ್ರೆ ಇವತ್ತಿಗೂ ಆಸಕ್ತಿ. ಅದು ಇಲ್ಲಿ ಒಂದಿಷ್ಟು ಏನಾದ್ರು ಜಾಗ ಮಾಡ್ಕೋತೀನಿ ಅನ್ನೋದೇನಾದ್ರು ಭರವಸೆ ಇತ್ತ? ಐ ಮಸ್ಟ್ ಸೇ ಥ್ಯಾಂಕ್ಸ್ ಟು ಸಾಧು ಕೋಕಿಲಾ ಸರ್ ಮತ್ತು ಬುಲೆಟ್ ಪ್ರಕಾಶ್ ಅವ್ರಿಗೆ. ನಟನೆ ಅನ್ನೋದು ತೃಪ್ತಿ ತಂದಿದ್ಯಾ ನಿಮ್ಗೆ? ಹೆಡ್ವೇಟ್ ಇಲ್ಲ ಸರ್. ಒಬ್ಬ ಸಿನಿಮಾ ನಟಿ ಮದುವೆ ನಂತರ ಅವರ ಲೈಫ್ ಅಲ್ಲಿ ಮುಗೀತು. ಹುಸಿ ಮಾಡಿದ್ದು ನನ್ನ ಹಸ್ಬೆಂಡ್. ಮೀಟು ಅನ್ನೋ ಪ್ರಕರಣ ಸರ್, ವಾಟ್ ಇಸ್ ಮೀಟು ಸರ್? ಈಗ ನೀವೇನೋ ನನಗೆ ತೊಂದರೆ ಮಾಡಿದ್ರು ಅವಕಾಶಕ್ಕೋಸ್ಕರ ಸುಮ್ಮನೆ ಇದ್ಬಿಟ್ಟು ನಾಳೆ ದಿನ ನಾನು ಹೊರಗಡೆ ಹೋಗ್ಬಿಟ್ಟು ಇದು ಮೀಟು A2 E2 A2 ಅಂತ ಅದಕ್ಕೆ ಅರ್ಥ ಇಲ್ಲ ಸರ್. ದರ್ಶನ್ ಸರ್ ಮದುವೆ ಆದವ್ರಿಗೆ ರಾತ್ರಿ ಎಲ್ಲ ವಿಡಿಯೋ ಕಾಲ್ ಮಾಡೋದು ಸರಿನಾ ಸರ್? ಬರೀ ರೇಣುಕಾ ಸ್ವಾಮಿ ಅಲ್ಲ ಸರ್, ಇಂಥ ಸ್ವಾಮಿಗಳು ಬೇಕಾದಷ್ಟು ಜನ ಇದ್ದಾರೆ ಸೋಷಿಯಲ್ ಮೀಡಿಯಾನಲ್ಲಿ. ಏನೋ ಅವ್ರಿಗೋಸ್ಕರ ಮನಸ್ಸು ತುಂಬಾ ಮಿಡಿತಾ ಇದೆ ಸರ್, ಅವ್ರ ಆಚೆ ಬರಬೇಕು ಅಂತ. ಕನ್ನಡ ಸಿನಿಮಾ ರಂಗದಲ್ಲಿ ಒಂದಿಷ್ಟು ನಟಿಮಣಿಗಳು ಅಂದರೆ ಭಾಳ ವರ್ಷಗಳ ಕಾಲ ಉಳಿಯೋದು ಕಷ್ಟ. ಅಂದರೆ ಹೀರೋಯಿನ್ ಅಂತ ತಕ್ಷಣ ಒಂದು 5 years 6 years ಅವರ ವ್ಯಾಲಿಡೇಟ್ ಅನ್ನೋದು ಜನಜನಿತ. ಆದರೆ ಒಂದಿಷ್ಟು ನಟಿಯರು ಇರ್ತಾರೆ, ಸಿನಿಮಾ ಮೇಲೆ ಸಿನಿಮಾ ಮಾಡ್ತಾನೆ ಇರ್ತಾರೆ. ಅವರು ಯಾವತ್ತೂ ಹೀರೋಯಿನು ಅಂತ ಫೀಲ್ ಇಲ್ದಲೆ ಎಲ್ಲ ಸಿನಿಮಾಗಳಲ್ಲಿ ಎಲ್ಲ ಥರದ ಪಾತ್ರಗಳ ಮೂಲಕ ಅವರು ಜೀವಂತವಾಗಿ ಇರ್ತಾರೆ, ಅಂದರೆ ಪಾತ್ರದ ಮೂಲಕ ಜೀವಂತ. ಸೊ ಈಗ ಸುಮಾರು 2 ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಸಿನಿಮಾಗಳು, ಸುಮಾರು ಒಂದು 40 ಸಿನಿಮಾಗಳಲ್ಲಿ ನಟನೆ ಮಾಡಿ ಕನ್ನಡ ಮಾತ್ರ ಅಲ್ಲ ಪರಭಾಷೆಗಳಲ್ಲೂ ಕೂಡ ಸೌಂಡ್ ಮಾಡಿರ್ತಕ್ಕಂಥ ನಮ್ಮ ಕನ್ನಡ ನಟಿ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಮಮತಾ ರಾವತ್ ಅಂತೇಳಿ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಹೇಳಿ ಮೇಡಮ್, ನಿಮ್ಮ ಜರ್ನಿ 20 ವರ್ಷ ಜರ್ನಿ ಕನ್ನಡ ಇಂಡಸ್ಟ್ರಿ. ಸೊ ಒಂದಿಷ್ಟು ಅಲ್ವಾ, ವರ್ಷ ಆಗೋಯ್ತು, ನೋಡ್ತಾನೆ ಆಗೋಯ್ತು, ಹೆಚ್ಚು ಕಮ್ಮಿ ಅಲ್ವಾ? ಸೊ ಇಷ್ಟು ವರ್ಷದ ಪಯಣದಲ್ಲಿ ಒಂದಿಷ್ಟು ಸಿನಿಮಾಗಳನ್ನು ಮಾಡಿದ್ರಿ. ಅಂದ್ರೆ ಯಾರಿಗ್ ಗೊತ್ತಿಲ್ಲ ಅನ್ನೋ ಇಲ್ಲ ಮಮತಾ ರಾವತ್ ಅಂದ್ರೆ ಕನ್ನಡ ಚಿತ್ರರಂಗದ ಮಟ್ಟಿಗೆ. ಆದ್ರೂ ನಿಮಗೆಲ್ಲ ಒಂದು ಸಣ್ಣ ಕೊರತೆ ಅದು ಕಾಡ್ತಾ ಇತ್ತು. ನೀವು ಹೇಳ್ತಾ ಇದ್ರಿ ಯಾವಾಗ ಸಿಕ್ಕಾಗ, ಇಲ್ಲ ಸರ್ ಮೇಲಿಂದ ಮೇಲೆ ಸಿನಿಮಾ ಮಾಡ್ತೀನಿ, ಆದ್ರೆ ಎಲ್ಲೋ ಒಂದ್ ಕಡೆಗೆ ನನ್ನ ಗುರ್ಸ್ಕೊಳಕ್ ಆಗ್ತಾ ಇಲ್ಲ ಅಂತ. ಯಾಕಾಗಿಲ್ಲ ಅಂತ? ಅಂದ್ರೆ ಕೆಲವೊಂದು ಸಿನಿಮಾಗಳಲ್ಲಿ ನಾನ್ ಮಾಡಿದಂತಹ ಪಾತ್ರಗಳು ಕ್ಲಿಕ್ ಆಯ್ತು, ಸಿನಿಮಾ ಕ್ಲಿಕ್ ಆಗ್ಲಿಲ್ಲ. ಸೊ ಈ ತರದ್ದು ಬಹುಶಃ ನನ್ಗೆ ಅದು ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ. ಬಟ್ ಈಗಿನ ಟ್ರೆಂಡ್ ಅಲ್ಲಿ ನೋಡಿದ್ರೆ ಸರ್, ಈಗ ಒಂದು ಸುಮಾರು ಒಂದು 3-4 ವರ್ಷಗಳು ಇದೆಲ್ಲ ನೋಡಿದಾಗ ಒಂದು ಸಿನಿಮಾನಲ್ಲಿ ಒಂದು ಕಾಮಿಡಿ ಹಿಟ್ ಆಯ್ತು ಅಂತಂದ್ರೆ ಅವ್ರ ನೆಕ್ಸ್ಟ್ ಬೇರೆ ಲೆವೆಲ್ಗೆ ಹೋಗಿರ್ತಾರೆ. ನನ್ನ ಜರ್ನಿಯಲ್ಲಿ ನಾನು ಮೊದ್ಲು ಮಾಡಿದಂತ ಕಾಮಿಡಿ ಪಾತ್ರಗಳು ಇವತ್ತಿಗೂ ಜೀವಂತವಾಗಿದೆ. ಅದು ಈಗ ಹಾಕಿದ್ರುನು ಅದು ಎವರ್ ಗ್ರೀನ್ ಕಾಮಿಡಿ ಸೀಕ್ವೆನ್ಸ್ ಗಳೇ. ಅದು ಬಹಳಷ್ಟು ಸಿನಿಮಾ ಮಾಡಿದೆ. ಅದು ಗಂಗೆಬಾರಿ ತುಂಗೆಬಾರಿ ಆಗಿರ್ಬೋದು, ಚೆನ್ನ ಆಗಿರ್ಬೋದು, ಸೀನಾ, ಭದ್ರಾ, ಬಿಂದಾಸ್ ಹುಡುಗಿ, ಈ ತರ ಹಲವಾರು ಸಿನಿಮಾಗಳು ಎಲ್ಲಾ ಕಾಮಿಡಿ ಆಕ್ಟರ್ ಜೊತೆ ಆಕ್ಟ್ ಮಾಡಿದ್ದು. ಆ ಒಂದು ಹೆಗ್ಗಳಿಕೆ ನನಗೆ. ಯಾರನ್ನೂ ಬಿಡ್ಲಿಲ್ಲ, ಎಲ್ಲಾ ಟಾಪ್ ಕಾಮಿಡಿಯನ್ಸ್ ಜೊತೆ ಆಕ್ಟ್ ಮಾಡಿದ್ದು. ಅದೇ ಪ್ರಯತ್ನ ಈಗ ಮಾಡಿದಿದ್ರೆ ಬಹುಶಃ ನಾನು ಲಕ್ಷ ತಗೊಳ್ಳುವಂತ ನಟಿ ಆಗ್ತಾ ಇದ್ದೆ. ಓವರ್ ನೈಟ್ ಸ್ಟಾರ್ಡಮ್ ಬರ್ತಾ ಇತ್ತು ಅಂತ ಅನ್ಸುತ್ತೆ. ಸ್ಟಾರ್ಡಮ್ ಮೇಲೆ ನಿಮ್ಗೆ ಎಷ್ಟು ನಂಬಿಕೆ ಇದೆ ಅಂತ? ಸ್ಟಾರ್ಡಮ್ ಓವರ್ ನೈಟ್ ಬೇಕಾ, ಅಥವಾ ಈಗ ನಟಿ ಅಂದ ತಕ್ಷಣ ಎಲ್ಲಾ ಪಾತ್ರಕ್ಕೂ ಸೂಟ್ ಆಗ್ತಾರೆ ಅನ್ನೋದು ಬೇಕಾ, ಬರೀ ಇಲ್ಲಪ್ಪ ಅವ್ರು ಈ ಹೀರೋಗ್ ಮಾತ್ರ ಸೂಟ್ ಆಗ್ತಾರೆ ಅನ್ನೋದು ಎಷ್ಟು ಒಪ್ತೀರಾ ಅಂತ? ಅದು ಇವ್ರಿಗೆ ಸೆಟ್ ಅನ್ನೋದು ಅದು ನನ್ಗೆ ಆ ಬಿಲೀವ್ನೆಸ್ ಇಲ್ಲ. ಬಟ್ ಓವರ್ ನೈಟ್ ಸ್ಟಾರ್ಸು ಅಥವಾ ಸ್ಟಾರ್ಡಮ್ ಬಗ್ಗೆ ಒಂದ್ ಸ್ವಲ್ಪ ಫೀಲ್ ಇದ್ರೂನು ಅವರದು ಟೈಮ್ ಪೀರಿಯಡ್ ಸ್ವಲ್ಪನೇ ಅಗೈನ್. ಬಟ್ ಆತರ ನೋಡಕ್ ಹೋದ್ರೆ ಒಂದ್ ಟೈಮ್ ನಲ್ಲಿ ಮಳೆ ಹುಡುಗಿದು ಎಷ್ಟು ಆರ್ಭಟ ಇತ್ತು. ಅಂದ್ರೆ ಒಂದು ಸಿನಿಮಾ ಆದ್ಮೇಲೆ ಸರ್ ಎಲ್ಲಾರು ಅವರೇ ಬೇಕು ಸಿನಿಮಾ. ಯಾವ ಫಂಕ್ಷನ್ಸ್ ನೋಡಿದ್ರು ಅವ್ರೆ, ಯಾವ ಅವಾರ್ಡ್ಸ್ ನೋಡಿದ್ರು ಅವ್ರಿಗೇನೆ. ಅಂದ್ರೆ ಈ ತರದ್ದು ಸ್ಟಾರ್ಡಮ್ ಅದು ಒಂದು ಆಕ್ಟರ್ ಆಗಿ, ಒಂದು ಆಕ್ಟ್ರೆಸ್ ಆಗಿ ಎಲ್ಲರಿಗೂ ಸಿಗ್ಬೇಕು ಅಂತ ಅದು ಇರುತ್ತೆ ಸರ್ ಮನ್ಸಲ್ಲಿ ಆಸೆ. ಓಕೆ, ಮಮತಾ ರಾವತ್ ಸಿನಿಮಾಗೆ ಬರ್ಲೇಬೇಕು ಅಂತ ಅನ್ಸಿದ್ದು ಯಾಕೆ ಅಂತ? ನಾನ್ ಯಾವತ್ತೂ ಅನ್ಕೊಂಡಿಲ್ಲ ಸರ್ ಸಿನಿಮಾಗ್ ಬರ್ಲೇಬೇಕು ಅಂತ, ಅಥವಾ ಬರ್ತೀನಿ ಅಂತಾನು ಡೆಫಿನೆಟ್ಲಿ ಕನ್ಸಲ್ಲೂ ಊಹೆ ಮಾಡಿರ್ಲಿಲ್ಲ. ಯಾಕಂದ್ರೆ ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ ನಮ್ದು. ನೀವ್ ಇವತ್ತೂನು ನನ್ನ ಕಾಲೇಜ್ ರೆಕಾರ್ಡ್ಸ್ ಅಥವಾ ನನ್ನ ಸ್ಕೂಲ್ ರೆಕಾರ್ಡ್ಸ್ ನೋಡಿದ್ರೆ
ಒಂದಿನಕ್ಕೂ ಒಂದು ಜೀನ್ಸ್ ಹಾಕಿರ್ಲಿಲ್ಲ, ಮಂಡಿ ಅಷ್ಟು ಬಟ್ಟೆನೂ ಹಾಕಿರ್ಲಿಲ್ಲ. ಓಕೆ. ಎಲ್ಲ ನನ್ಗೆ ನಾನ್ ಸ್ಕೂಲ್ ಹೋಗೋ ಟೈಮಲ್ಲಿ ಮಂಡಿ ಮೇಲೆ ಇರ್ತಿತ್ತು ನಮ್ ಸ್ಕರ್ಟ್ಸ್ ಎಲ್ಲ. ಆದ್ರೆ ನಮ್ಮ ಅಪ್ಪ ನನಗೆ ಸ್ಕೂಲೇ ಬೇಡ ಅಂದ್ಬಿಟ್ರೆ ಹೇಗೆ? ಸ್ಕೂಲ್ ಬೇಡ ಅಲ್ಲ ಸರ್, ನಂಗೆ ಈಗ್ಲೂ ನೆನ್ಪು. ನನ್ನ ಫ್ರೆಂಡ್ಸ್ ಎಲ್ಲ ನಗ್ತಾ ಇದ್ರು. ಈ ನಾವು ಲಂಗ ಬ್ಲೌಸ್ ಲಂಗ ಹಾಕೋತೀವಿ ಗೊತ್ತಾ, ನಾನ್ ಆ ತರ ಇರ್ತಿತ್ತು ನನ್ನ ಯೂನಿಫಾರ್ಮ್ಸ್ ಎಲ್ಲ, ಅಷ್ಟು ಉದ್ದಕ್ಕಿರ್ತಾ ಇತ್ತು. ಗೌರಮ್ಮ ತರ ಅಂದ್ರೆ ಆ ತರ ಸ್ಕರ್ಟ್ಸ್ ಮತ್ತೆ ಶರ್ಟ್ ಹಾಕೊಂಡು ನಾನು ಸ್ಕೂಲ್ಗೆ 8ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕನೂ ಅದೇ ತರ ಬಟ್ಟೆ ಹಾಕೊಂಡು ಹೋಗ್ತಿದ್ದೆ. ಒಂದು ಸಂಸ್ಕಾರ ಉಳ್ಳ ಕುಟುಂಬದಿಂದ ಬಂದವರು, ಹಾಗಾಗಿ ಆ ಫೀಲ್ ಇದ್ದೇ ಇರುತ್ತೆ. ಹಾಗೆ ಅಂದ್ರೆ ನಾನು ಅದೇ ಹೇಳಿದ್ನಲ್ಲ, ಒಂದು ಜೀನ್ಸ್ ಹಾಕ್ತಿರ್ಲಿಲ್ಲ ಕಾಲೇಜಿಗೆ ಬಂದಾಗ. ತುಂಬಾ ಟ್ರೆಡಿಷನಲ್, ಒಂದು ಲಂಗ ಬ್ಲೌಸು, ಲಂಗ ದಾವಣಿ, ಚೂಡಿದಾರ, ಇದೇ ತರನೇ ಅಷ್ಟು ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದಿದ್ದು. ಆ ತರ ಇದ್ದಾಗ ನಮ್ಗೆ ಕನ್ಸಲ್ಲೂ ಕೂಡ ಊಹೆ ಮಾಡ್ಕೊಳಕ್ ಆಗಲ್ಲ. ಬಟ್ ಸಿನಿಮಾ ಅದೆಲ್ಲ ಕಲ್ಚರ್ನ ಬದಿಗಿಟ್ಟು ಬರ್ಬೇಕು ಸಿನಿಮಾ ಅಂದಾಗ. ಸೊ ಆ ಮನಸ್ಥಿತಿ ಹೇಗಿತ್ತು ನಿಮ್ದು ಅಂತ? ಆದ್ರೂ ಸ್ಟಾರ್ಟಿಂಗ್ ಅಲ್ಲಿ ಅವಮಾನಗಳಾಗ್ತಾ ಇತ್ತು. ಇವ್ರ ಅಂದ್ರೆ ನಮ್ದೊಂದ್ ಸ್ವಲ್ಪ ಬಡ ಕುಟುಂಬ ಸರ್. ಆಗ ಊಟಕ್ಕೆ ಬಟ್ಟೆಗೆ ಯಾವತ್ತು ನಮ್ಮಪ್ಪ ನನ್ನ ಎಜುಕೇಶನ್ಸ್ಗಾಗ್ಲಿ 3 ಜನ ಮಕ್ಕಳಿಗೆ ಯಾವತ್ತು ಕಡಿಮೆ ಮಾಡ್ಲಿಲ್ಲ. ಬಡ ಕುಟುಂಬ ಅಂತ ಹೇಳೋದು ತಪ್ಪಾಗುತ್ತೆ. ಒಂದು ಮಿಡಲ್ ಕ್ಲಾಸ್ ಲೈಫು ಯಾವ್ದಕ್ಕೂ ತೊಂದ್ರೆ ಮಾಡಿಲ್ಲ ನಮ್ಮಪ್ಪ ಇವತ್ತಿನವರ್ಗುನು. ಅಂತ ಇದ್ರಲ್ಲಿ ಬಂದು ಸಡನ್ ಆಗಿ ಸಿನಿಮಾ ಅಂತಂದ್ರೆ ನಿಮಗ್ ಗೊತ್ತು, ಕಲರ್ಫುಲ್, ನೀವು ಟಾಪ್ ಟು ಬಾಟಮ್ ಎಲ್ಲ ಕಲರ್ಫುಲ್ ಇರ್ಬೇಕು, ಹೊಸ ಇರ್ಬೇಕು. ನನ್ಗೆ ಆ ಒಂದು ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಆಗ್ತಿತ್ತು. ಹೊಸ ಬಟ್ಟೆ ಅಂದ್ರೆ ನಮ್ಗೆ ಆವಾಗ್ಲೆಲ್ಲ ಒಂದು ಯುಗಾದಿ ಹಬ್ಬ ಬರ್ಬೇಕು, ಇಲ್ಲಾಂದ್ರೆ ಒಂದು ಬರ್ತ್ಡೇ ಬರ್ಬೇಕು ಹೊಸ ಬಟ್ಟೆ ಸಿಗ್ಲಿಕ್ಕೆ. ಇನ್ ಮಿಕ್ಕಿದ್ದೆಲ್ಲ ನಮ್ಮಮ್ಮ ಏನ್ ಹೊಲ್ದು ಕೊಡ್ತಾ ಇದ್ರು ಆ ಬಟ್ಟೆನ ಹಾಕೊಳ್ತಾ ಇದ್ವಿ. ಅದೇ ಬಟ್ಟೆಗಳನ್ನ ಹಾಕೊಂಡು ನಾನು ಸುಮಾರು ಸಿನಿಮಾ ಶೂಟಿಂಗ್ ಕೂಡ ನಾನು ಮಾಡಿದ್ದೀನಿ. ಓಕೆ. ಈ ಸಿನಿಮಾ ಅಂತ ಬಂದಾಗ ನೀವು ಹೇಳಿದ್ರಿ, ಅಂದ್ರೆ ಕಾಸ್ಟ್ಯೂಮ್ ಆಗ್ಲಿ ಆ ಪಾತ್ರಕ್ಕಾಗಿ ತಕ್ಕ ಮಟ್ಟಿಗೆ ಮಾಡ್ಲೇಬೇಕು. ಈಗ ಸಿನಿಮಾನೇ ನನಗೆ ಆಕಸ್ಮಿಕ ಅಂದಾಗ ಇವೆಲ್ಲದನ್ನು ನೀವು ಹೇಗ್ ತಗೊಂಡ್ರಿ ಅಂತ? ಇಲ್ಲ ಸರ್, ನಂದು ನೀವು ಅರ್ಲಿಯರ್ ಸಿನಿಮಾಸ್ಗಳೆಲ್ಲ ನೋಡಿ, ಸ್ವಲ್ಪ ನನ್ ಟ್ರೆಡಿಷನಲ್ ಸಿನಿಮಾನೇ ಅಂದ್ರೆ ಕಾಮಿಡಿ ಮಾಡಿದಾಗ್ಲೂ ಆಲ್ಮೋಸ್ಟ್ ನಂದು ಸ್ಯಾರೀಸ್ ಇರ್ತಿತ್ತು, ಅದೇ ತರನೇ ಇರ್ತಿತ್ತು. ಅದಾದ್ಮೇಲೆ ಒಂದಷ್ಟು ಕಾಮಿಡಿ ಸಿನಿಮಾಗಳು ಮಾಡಿದ್ಮೇಲೆ ಪಾತ್ರಗಳಿಗೆ ಇವರು ಅದಕ್ಕೆ ಸೆಟ್ ಆಗಲ್ಲ, ಇದಕ್ ಸೆಟ್ ಆಗಲ್ಲ ಅಂತ ರಿಜೆಕ್ಷನ್ಸ್ ಬಂದಾಗ ನನ್ಗೆ ಅನ್ಸ್ತಿತ್ತು, ರಿಜೆಕ್ಷನ್ ಯಾಕೆ ಬರ್ತಾ ಇದೆ ಅಂದ್ರೆ, ನಾವು ಒಂದು ಮಾಡೆಲ್ ತರ ಫೋಟೋ ಶೂಟ್ ಮಾಡ್ಕೊಂಡು ಫೋಟೋ ಪ್ರೆಸೆಂಟ್ ಮಾಡಿದ ತಕ್ಷಣ ಇವ್ರು ಫಿಕ್ಸ್ ಆಗ್ಬಿಡ್ತಾರೆ. ಅದಲ್ಲ, ನಮ್ಮಲ್ಲಿ ಆಕ್ಟಿಂಗ್ ಇದೆ, ನಮ್ಮ ಪರ್ಫಾರ್ಮೆನ್ಸ್ ನ ಎಲ್ರು ನೋಡಿದ್ದಾರೆ, ಯಾಕೆ ಸೆಲೆಕ್ಟ್ ಆಗಲ್ಲ, ಯಾಕೆ ನಾವು ಆ ಪಾತ್ರಕ್ಕೆ ಸೂಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾನು ಸರಿ, ನನ್ನ ಮೈನಸ್ ಪಾಯಿಂಟ್ಸ್ ಎಲ್ಲ ಏನಿತ್ತು, ಕಲರ್ ಇರ್ಲಿಲ್ಲ, ಹೈಟ್ ಇರ್ಲಿಲ್ಲ, ದಪ್ಪ ಇದ್ದೆ, ಅದ್ರ ಮೇಲೆ ಮಾಡರ್ನೈಸ್ ಆಗ್ಬೇಕು, ಅದ್ರ ಮೇಲೆ ಒಂದ್ ಸ್ವಲ್ಪ ವರ್ಕೌಟ್ ಮಾಡಿದೆ. ಫಸ್ಟ್ ಮಾಡಿದ್ದೆ ನಾನು ಈ ಸಿನಿಮಾಗಳೆಲ್ಲ ಸೆಲೆಕ್ಟ್ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಆಗಿದ್ದು ಸಿನಿಮಾ, ಅದೆಲ್ಲ ಮುಹೂರ್ತಕ್ಕೆ ಹೋಗಿ ಕಳ್ಸಿಕೊಟ್ಟಿದ್ದು, ಅದೆಲ್ಲ ಒಂದ್ ಸ್ವಲ್ಪ ಅವಮಾನಗಳನ್ನ ನಾನು ಬೇರೆಯವ್ರ ಮೇಲೆ ತೋರಿಸ್ಕೊಳಕ್ಕೂ ನಂಗೆ ಯಾರು ಫ್ರೆಂಡ್ಸ್ ಇರ್ಲಿಲ್ಲ, ಹೇಳ್ಕೊಳಕ್ಕೂ ಯಾರು ಇರ್ಲಿಲ್ಲ. ಸರಿ ಅಂತ ನನ್ನ ತಮ್ಮ ಕರ್ಕೊಂಡೋಗಿ ನನ್ನನ್ನ ಜಿಮ್ಮಲ್ಲಿ ಬಿಟ್ಟ. ಒಂದ್ ಸ್ವಲ್ಪ ನೀನ್ ಇಲ್ಲಿ ವರ್ಕೌಟ್ ಮಾಡ್ಕೋ. ಅಲ್ಲಿ ನನ್ನಲ್ಲಿ ಇದ್ದದ್ದು, ಬೇರೆಯವ್ರ ಮೇಲೆ ಇದ್ದಿದ್ದು ಕೋಪ ಎಲ್ಲ ನಾನು ವರ್ಕೌಟ್ಸ್ ಮೇಲೆ ತೋರಿಸ್ದೆ. ಅದ್ ಯಾವ ಮಾಯಲ್ ನನ್ಗೆ 6 ಪ್ಯಾಕ್ ಬಂತು ಗೊತ್ತಿಲ್ಲ, ಆ 6 ಪ್ಯಾಕ್ ಬಂದಿದೆ ಸರ್, ಫುಲ್ ಟ್ರೆಂಡ್ ಆಗೋಯ್ತು. ಅಲ್ಲಿಂದ ನೀವು ಟ್ರೆಂಡ್ ಆದ್ರಿ. ಹೌದು, ಫಸ್ಟ್ ಟೈಮ್ 6 ಪ್ಯಾಕ್ ಮಾಡಿದ್ದು ನಾನೇ ಅಂತ. ಸೊ ಆ ಹೆಗ್ಗಳಿಕೆ ಬಂದಿದ್ದು ತುಂಬಾ ಖುಷಿ. ಸಿನಿಮಾಗೆ ಎಷ್ಟು ಪ್ಲಸ್ ಆಯ್ತು? ಸಿನಿಮಾಗೆ ಪ್ಲಸ್ ಆಗ್ಲಿಲ್ಲ ಸರ್, ಒಂದು ಸಿನಿಮಾಗೆ ಮಾತುಕತೆ ಕೂಡ ಆಗಿತ್ತು, ಬಟ್ ಅದು ಟೇಕ್ ಓವರ್ ಕೂಡ ಆಗ್ಲಿಲ್ಲ. ತೊಂದ್ರೆ ಇಲ್ಲ, ಬಟ್ ಅದರಿಂದ ನನ್ಗೆ ಯೂಸ್ಫುಲ್ ಆಯ್ತು. ಅದಾದ್ಮೇಲೆ ಒಂದು ಮಾಡರ್ನ್ ಆಗಿ ಫೋಟೋ ಶೂಟ್ ಮಾಡಿದೆ. ಫೋಟೋ ಶೂಟ್ ಮಾಡಿ ನಾನು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇ ತಡ, ನೆಕ್ಸ್ಟ್ ನನಗೆ ಬುಲಾವ್ ಬಂದಿದ್ದೆ ಹೈದರಾಬಾದ್ ಇಂದ, ಒಂದು ತೆಲುಗು ಸಿನಿಮಾ ಕಾಲಿಂಗ್ ಬೆಲ್ ಅನ್ನೋ ಸಿನಿಮಾಗೆ. ಸೊ ಅಲ್ಲಿ ಹೋಗಿ ಆಡಿಷನ್ ತರ ಅಲ್ಲ, ಬಟ್ ಒಂದು ಲುಕ್ ಟೆಸ್ಟ್ ಕೊಟ್ಬಿಟ್ಟು ಬಂದೆ. ಆ ಪಾತ್ರಕ್ಕೆ ಏನಿದೆ, ಆ ಪಾತ್ರಕ್ಕೆ ಅದರ ತರನೇ ಒಂದು ಮೇಕಪ್ ಎಲ್ಲ ಮಾಡಿ, ಕಾಸ್ಟ್ಯೂಮ್ಸ್ ಎಲ್ಲ ಕೊಟ್ಟು ಚೆಕ್ ಮಾಡಿದ್ರು. ಅಂದ್ರೆ 2 ತರ ಒಂದು ಶೇಡ್ ಬೇಕಿತ್ತು, ಒಂದು ಪಾಸಿಟಿವ್ ಶೇಡ್, ಒಂದು ನೆಗೆಟಿವ್ ಶೇಡ್. ಅವ್ರಿಗೆ ಅವತ್ತಿನ ದಿನ ನನ್ನ ಪರ್ಫಾರ್ಮೆನ್ಸ್, ನನ್ನ ಲುಕ್ ಅವ್ರಿಗೆ ಇಷ್ಟ ಆದ್ಮೇಲೆ ತೆಲುಗು ಸಿನಿಮಾನ ಹೀರೋಯಿನ್ ಆಗಿ ಅಲ್ಲಿ ಸಿನಿಮಾನ ಮಾಡಿ ಸುಮಾರು ಒಂದು 5-6 ವರ್ಷ ಅಲ್ಲಿ ಸಿನಿಮಾ ಮಾಡಿದೆ ಸರ್ ನಾನು. ಓಕೆ. ಈಗ ನಟಿಯರು ಇಲ್ಲಿ ಉಳ್ಕೊಳ್ಳೋದೇ ಕಷ್ಟ. ಆರಂಭದಲ್ಲಿ ಹೇಳ್ದಂಗೆ ಒಬ್ಬ ನಟಿ ಮಾಡಿದ್ರು ಅಂದ್ರೆ ಸಕ್ಸಸ್ ಇತ್ತಂದ್ರೆ ಆ ಸಕ್ಸಸ್ ಒಂದು 5 years ಇರುತ್ತೆ. ಸೊ ನೀವು ಎಲ್ಲ ಥರದ ಪಾತ್ರಗಳನ್ನು ಮಾಡ್ಕೊತ ಬಂದ್ರಿ.
ಸೊ ಸಿನಿಮಾ ಅಂದ್ರೆ ಸುಲಭದ ಮಾತಲ್ಲ. ಹೌದು ಸೊ ನೀವು ಅದನ್ನ ಹೆಂಗೆ ಜೀರ್ಣಿಸ್ಕೊಂಡು ಹೋದ್ರಿ ಅಂತ, ಯಾಕಂದ್ರೆ ನಿಮಗೆ ಸಾಕಷ್ಟು ಅವಕಾಶಗಳು ಮಿಸ್ ಆದವು, ಅವಮಾನಗಳು ಆದವು. ಹೌದು ಈ ಸಿನಿಮಾನೇ ಸಾಕು ಅನ್ನೋ ಮಟ್ಟಕ್ಕೂ ಕೂಡ ಇದ್ರಿ ನೀವು ಒಂದ್ ಕಾಲದಲ್ಲಿ, ಬೇಡ ಸಾಕು ಅನ್ನೋ ತರದ್ದು. ಆದ್ರೂ ಕೂಡ ಕಲೆ ಅನ್ನೋದು ನಿಮ್ ಕೈ ಬೀಸ್ ಕರ್ತಾ ಇತ್ತು. ಸೊ ಮೂವ್ ಆದ್ರು, ಹೇಗೆ ಸಾಧ್ಯ ಆಯ್ತು ಅಂತ? ಸರ್, ನಾನು ಜೀವನದಲ್ಲಿ ಒಂದಂತೂ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು, ಅತಿ ಆಸೆ ಮಾಡಬಾರ್ದು, ಹೊಟ್ಟೆಗೆ ಬಟ್ಟೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಬೇಕು, ಅತಿ ಆಸೆ ಪಡಬೇಡ ಅಂತ. ಸೊ ಆ ಮೈಂಡ್ ಸೆಟ್ಟು, ಮತ್ತೆ ನಾನು ಬೆಳೆದು ಬಂದಿದ್ದ ಹಾದಿ, ನಮಗೆ ಚಿತ್ರಾನ್ನ ಇದ್ರೂ ಊಟ ಮಾಡ್ತೀವಿ, ಮೊಸರನ್ನ ಇದ್ರೂ ಊಟ ಮಾಡ್ತೀವಿ, ರಾತ್ರಿದು ಏನೇ ಮಿಕ್ಕಿದ್ರು ಅದು ಬೆಳಗ್ಗೆಗೆ ತಿನ್ನೋವಂಥ ಒಂದು ಲೈಫ್ ಸ್ಟೈಲ್. ಸೊ ನನ್ಗೆ ಯಾವತ್ತೂ ಸಿನಿಮಾ ಇಲ್ಲ, ಅದಿಲ್ಲ, ಇದಿಲ್ಲ ಆ ಥರ ಫೀಲ್ ಬರಲಿಲ್ಲ. ಸಂಬಳ ಕೊಟ್ರು ತಗೊಂಡಿದೀವಿ, ಎಷ್ಟೋ ಸಿನಿಮಾಗಳು ಪೇಮೆಂಟ್ಸು ಬರಲಿಲ್ಲ. ಅವ್ರು ಕೊಡ್ಲಿಲ್ವಲ್ಲ ಅಂತ ನಾವ್ ಯಾವತ್ತೂ ದ್ವೇಷನೂ ಮಾಡಿಲ್ಲ, ಜಗಳನೂ ಮಾಡ್ಲಿಲ್ಲ. ನಮ್ಮ ಕರ್ತವ್ಯ ಏನಿದೆ ಕಂಪ್ಲೀಟ್ ಮಾಡಿ ಕೊಟ್ವಿ. ಸೊ ಹಾಗೆ ನಡೀತಾ ಬಂತು ಸರ್. ಎಲ್ಲ ಒಂದ್ ಕಡೆ ಸಿನಿಮಾ ಬಂದಾಗ ಮಮತಾ ರಾವತ್ ಅವರಿಗೆ ಈ ಸಿನಿಮಾ ಸಹವಾಸ ಸಾಕು ಅಂತ ಅನ್ಸಿದ್ದು ಯಾವ್ದಾರು ಇತ್ತ? ಅಂದ್ರೆ ಆ ಇನ್ಸಿಡೆಂಟ್ಗಳು ಆಗಿತ್ತ? ಸಿನಿಮಾ ಸಹವಾಸ ಸಾಕು ಅಂತ ಅನ್ಸ್ಲಿಲ್ಲ ಸರ್, ಬಟ್ ಪಾರ್ಶಾಲಿಟೀಸ್ ಮಾಡ್ತಾರೆ, ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಯಾಕಂದ್ರೆ ಈಗ ನಿಮ್ಗೆ ಯಾರೋ ಕ್ಲೋಸ್ ಇದ್ದಾರೆ ಅಂದ ತಕ್ಷಣ ಅವ್ರನ್ನ ನೀವು ಮಣೆ ಹಾಕ್ತೀರಾ, ನಮ್ಮನ್ನ ಹಿಂದೆ ಇಡ್ತೀರಾ, ಅದು ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಇವನ್ ಇವತ್ತು ಒಂದು ಸಿನಿಮಾ ಮಾಡ್ಬಿಟ್ಟು ಅವರು ಒಂದು ಸಿನಿಮಾ ಸಕ್ಸಸ್ ಆಗಿರ್ಬೋದು, ಆದ್ರೆ ನಮಗ್ ಸಕ್ಸಸ್ ಸಿಗದೆ ಇರ್ಬೋದು, ಆದ್ರೆ ನಾವು ಸುಮಾರು ವರ್ಷದಿಂದ ನಾವು ಸಿನಿಮಾ ಮಾಡ್ಕೊಂಡು ಇನ್ನು ಫೀಲ್ಡ್ ಅಲ್ಲೇ ಇದ್ದೀವಿ. ಹಂಗಂದ ತಕ್ಷಣ ನಮ್ಮನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡೋದು, ಆ ಮನೋಭಾವನೆ ನನ್ಗೆ ಪರ್ಸನಲ್ ಆಗಿ ಇಷ್ಟ ಆಗಲ್ಲ. ಬಟ್ ಬೇರೆಯವ್ರ ಮನ್ಸಲ್ಲಿ ಏನಿರುತ್ತೆ ಏನು ನನಗ್ ಗೊತ್ತಿಲ್ಲ, ನನ್ಗೆ ಅದು ಇಷ್ಟ ಆಗಲ್ಲ. ಆ ತರದ್ದು ವಿಚಾರಗಳಲ್ಲಿ ಹಿಂದೆ ಇದ್ರೆ ಉಳ್ಕೊಂಡ್ಬಿಟ್ರೆ ಒಳ್ಳೇದು. ಸುಮ್ನೆ ಯಾಕಲ್ಲಿ ಹೋಗ್ಬಿಟ್ಟು ಅವಮಾನ ಮಾಡಿಸ್ಕೊಬೇಕು? ನಮ್ಮನೆ ಊಟ, ನಮ್ಮನೆ ಬಟ್ಟೆ, ಯಾರ ಹತ್ರ ಇನ್ನೊಂದ್ ಮಾತು ಯಾಕೆ ಅನ್ನಿಸ್ಕೋಬೇಕು? ಹಿಂದೆ ಇದ್ ಬಿಡೋಣ ಅಂತ ಅನ್ಕೊಂಡು ಹಿಂದೆ ಉಳ್ದಿದ್ದೆ, ಮತ್ತೆ ಸಿನಿಮಾ ಕರೆಸ್ಕೊಳ್ತು ಸರ್. ಮಮತಾ ರಾವತ್ ಅವರು ಮೇನ್ ಸ್ಟ್ರೀಮ್ ಆಗು ಕಾಣಿಸ್ಕೊಂಡ್ರು, ಹೀರೋಯಿನ್ ಜೊತೆಗೇನು ಕಾಣಿಸ್ಕೊಂಡ್ರು, ಆಮೇಲೆ ಬೇರೆ ಪೋಷಕ ನಟಿಯಾಗಿನೂ ಕಾಣಿಸ್ಕೊಂತ ಬಂದ್ರು. ಹೆಂಗೆ ಇವೆಲ್ಲ ಪಾತ್ರಗಳನ್ನು ನೀವು ನಿಧಾನವಾಗಿ ಎಲ್ಲ ಹೆಂಗೆ ತಗೊಂಡ್ರಿ? ಸರ್, ಆಸ್ ಯು ಸೆಡ್, ಒಂದು ಹೀರೋಯಿನ್ಗೆ 5 ಇಯರ್ಸ್ ಆದ್ಮೇಲೆ ನಾವು ಪ್ರಮೋಷನ್ ನಮ್ ಲೈಫ್ ಅಲ್ಲಾದ್ರೂ ತಗೋಬೇಕು, ಒಂದು ಹೆಂಡತಿಯಾಗಿ, ಒಂದು ಅಮ್ಮನಾಗಿ ಎಲ್ಲ. ನಾವು ಲೈಫ್ ಅಲ್ಲಿ ತಗೊಳ್ಳೋ ಪ್ರಮೋಷನ್ ನ ಸಿನಿಮಾನಲ್ಲಿ ಯಾಕೆ ಸರ್ ತಗೊಳ್ಬಾರ್ದು? ಹೌದು. ಸೊ ಸಿನಿಮಾ ಅಂತಂದ್ರೆ ಎಲ್ಲಾ ಪಾತ್ರ. ಸಿನಿಮಾ ಅಂದ ತಕ್ಷಣ ಒಂದು ಹೀರೋ, ಒಂದು ಹೀರೋಯಿನ್ ಅಲ್ಲ, ಎಲ್ಲಾ ಪಾತ್ರಗಳು ಸೇರಿದ್ರೆ ಒಂದು ಸಿನಿಮಾ ಆಗೋದು. ಸೊ ಹಾಗಾಗಿ ನನ್ ಇವತ್ತೂ ಅಷ್ಟೇ, ಯಾವ್ದಾದ್ರು ಒಂದ್ ಒಳ್ಳೆ ಸಿನಿಮಾನಲ್ಲಿ ಪಾತ್ರ ಇದೆ ಅಂದ್ರೆ, ಪಾತ್ರ ನನ್ಗೆ ಇಷ್ಟ ಆಯ್ತು, ಅದಕ್ಕೊಂದು ತೂಕ ಇದೆ ಅಂದ್ರೆ ಖಂಡಿತ ಮಾಡ್ತೀನಿ ಸರ್. ನನ್ಗೆ ನಾನು ಇಷ್ಟು ದಿನ ಸಿನಿಮಾ ಹೀರೋಯಿನ್ ಆಗಿ ಮಾಡಿದೆ, ಇನ್ಮೇಲೂ ಅದೇ ಮಾಡ್ಬೇಕು, ಆ ತರದ್ದು ಹೆಡ್ ವೈಟ್ ಇಲ್ಲ ಸರ್. ಸೊ ನಿಮ್ ಪ್ರಕಾರ ಹೀರೋಯಿನ್ಸು ಅಥವಾ ಕಾಮನ್ ಆಗಿ ನಟಿಯರ ಬದುಕು ಸುಲಭ ಆಗಿರುತ್ತಾ, ಕಷ್ಟ ಅನ್ಸುತ್ತ? ಸುಲಭ ಮಾಡ್ಕೊಂಡ್ರೆ ಸುಲಭ, ಕಷ್ಟ ಮಾಡ್ಕೊಂಡ್ರೆ ಕಷ್ಟ ಸರ್. ಇದನ್ನ ಯಾವ ಅರ್ಥದಲ್ಲಿ ವ್ಯಾಖ್ಯಾನ ಮಾಡ್ತೀರಿ ಅಂತ? ಯಾಕಂದ್ರೆ ಒಂದ್ ಆರ್ಟಿಸ್ಟ್ ಅಂದ ತಕ್ಷಣ, ಅಂದ್ರೆ ಸಿನಿಮಾ ಅಂದ ತಕ್ಷಣ ಒಂದು ಹೈ-ಫೈ, ಒಂದು ಓಡಾಡಕ್ಕೆ ಕಾರು, ಆಮೇಲೆ ಬ್ರಾಂಡೆಡ್ ಬಟ್ಟೆಗಳು, ಬ್ರಾಂಡೆಡ್ ಅದು ಇದು ಎಲ್ಲ ಬ್ರ್ಯಾಂಡ್ ಅಂತ ಅನ್ಕೊಳ್ತಾ ಹೋದ್ರೆ ಸಾಲಗಳು ಮಾಡ್ಕೊಳ್ಬೇಕಾಗತ್ತೆ. ಸೊ ಇದ್ಯಾವುದೂ ಇಲ್ದೆ ನಮ್ಮ ಹತ್ರ ಇರೋದನ್ನೇ ನಾವು ಬ್ರ್ಯಾಂಡ್ ಮಾಡ್ಕೊಂಡ್ರೆ ಅದು ತುಂಬಾ ಒಳ್ಳೇದು ಸರ್. ಒಳ್ಳೆ ನೆಮ್ಮದಿಯಾಗಿ ನಿದ್ದೆನೂ ಬರುತ್ತೆ. ಫಾಸ್ಟ್ ಲೈಫ್. ಹೌದು. ಹೀರೋಯಿನ್ ಅಂದ್ಮೇಲೆ ಕಾಮನ್ ಇರ್ಲೇಬೇಕಲ್ವಾ ಅದೆಲ್ಲ ಅಂತ? ಹೌದು, ಅದೇ ಹೇಳ್ತೀವಲ್ಲ ಸರ್, ನಮ್ಗೆ ತಗಲೋ ಮಟ್ಟದಲ್ಲಿ ಇದ್ರೆ ನಾವು ಅನ್ನೋದು. ಹೌದು, ಆ ಮಟ್ಟಕ್ಕೆ ಇರ್ಬೇಕು ಅಷ್ಟೇ. ಓಕೆ, ಇಲ್ಲಿ ಇಷ್ಟು ವರ್ಷ ಏನು ನಟನೆ ಮಾಡ್ಕೊಂಡ್ ಬಂದ್ರಿ, ಒಂದಿಷ್ಟು ಪಾತ್ರಗಳ ಮೂಲಕ ಗಮನ ಸೆಳೆದ್ರಿ, ಎಲ್ಲೋ ಕೆಲವು ನಡೆ ಮಮತಾ ರಾವತ್ ಬರೀ ನಟಿ ಅಲ್ಲ, ಅವಳೊಬ್ಬ ಗುಡ್ ಡ್ಯಾನ್ಸರ್ ಅಂತಾನು ಕೂಡ ಕರ್ಸ್ಕೊಂಡ್ರಿ. ಒಂದಿಷ್ಟು ಸಾಂಗ್ಗಳಲ್ಲಿ ನೀವು ಕಾಣಿಸ್ಕೊಂಡ್ ಬಂದ್ರಿ. ಅಂದ್ರೆ ಅಪ್ರೋಚ್ ಮಾಡಿದ್ದ ಅಥವಾ ನಿಮ್ಮನ್ನ ಅವ್ರು ಅಪ್ರೋಚ್ ಮಾಡಿದ್ದ? ಇಲ್ಲ ಸರ್, ನಾನು ಯಾವತ್ತು ಯಾರನ್ನು ಅಪ್ರೋಚ್ ಮಾಡಿಲ್ಲ. ನನ್ಗೆ ಅವಕಾಶ ಕೊಡಿ, ನನ್ಗೆ ಈ ಪಾತ್ರ ಕೊಡಿ, ಆ ಪಾತ್ರ ಕೊಡಿ ಅಂತ. ಬಟ್ ಒಂದ್ಸಲ ಮಾತ್ರ ಕೇಳಿದ್ದುಂಟು, ಇಬ್ರು ನಟರ ಜೊತೆಗೆ ನಾನು ತಂಗಿಯಾಗಿ ಮಾಡ್ಬೇಕು ಅನ್ನೋದು ನನ್ಗೆ ಇವತ್ತಿಗೂ ಬಹಳ ಆಸೆ, ಅದನ್ನ ಹೇಳ್ತೀನಿ. ಬಟ್ ಈ ಸಾಂಗ್ ವಿಚಾರಕ್ಕೆ ಬಂದ್ರೆ,
ನಾನ್ ಸ್ಕೂಲ್ ಡೇಸ್ ಇಂದನೂ ಒಳ್ಳೆ ಡ್ಯಾನ್ಸರ್ ಅಂತ ಅಂದ್ರೆ ನಾಟ್ ಏನು ಕಾಂಪಿಟೇಷನ್ ಕೊಡೋ ರೇಂಜ್ಗಿಲ್ಲ, ಬಟ್ ಸ್ಕೂಲ್ ಡೇಸ್ ಅಲ್ಲಿ ಕಾಲೇಜ್ ಡೇಸ್ ಅಲ್ಲಿ ನಾನೇ ಕೊರಿಯೋಗ್ರಫಿ ಮಾಡ್ಕೊಂಡು ಸ್ಕೂಲ್ ಡೇ ಫಂಕ್ಷನ್ಸ್ ಗಳಿಗೆಲ್ಲ ಡ್ಯಾನ್ಸ್ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತಾ ಇದ್ವಿ. ಈ ನಿಟ್ಟಲ್ಲಿ ನನ್ಗೆ ಡ್ಯಾನ್ಸ್ ಅಂದ್ರೆ ಇವತ್ತಿಗೂ ಆಸಕ್ತಿ. ಮನೆಯಲ್ಲಿ ಲಾರೆನ್ಸ್ ಮಾಸ್ಟರ್ ಅವ್ರದ್ದು ಅಥವಾ ಪ್ರಭುದೇವ ಸರ್ ಅವ್ರದ್ದು ಹಳೆ ಸಿನಿಮಾದು ಸಿಡೀಸ್ ಎಲ್ಲ ಹಾಕೊಂಡು ಫಾಲೋ ಮಾಡ್ತಿರ್ತೀನಿ ಮನೆಯಲ್ಲಿ. ಈ ಇಂಟ್ರೆಸ್ಟ್ ಇದೆ. ಹೀಗೇನೆ ಒಂದ್ 2-3 ಸಿನಿಮಾನವರು ಬೈಲ್ಯಾಂಗ್ವೆಲ್ ಸಿನಿಮಾ ಮಾಡ್ಬೇಕಂದ್ರೆ ಮಿಕ್ಸ್ಚರ್ ಆಫ್ ಆರ್ಟಿಸ್ಟ್ ಬೇಕಾಗತ್ತಲ್ಲ, ಕನ್ನಡಕ್ಕೂ ಮತ್ತೆ ತೆಲುಗುಗೂ ಗೊತ್ತಿರೋ ಆರ್ಟಿಸ್ಟ್ಗಳು ಬೇಕು ಅಂದಾಗ ಬಳ್ಳಾರಿ ದರ್ಬಾರ್ ಸಿನಿಮಾಗೆ ಡೈರೆಕ್ಟರ್ ಕೇಳಿದ್ರು. ಆ ಸಿನಿಮಾ ಆದ್ಮೇಲೆ ಹಂಗೆ ಬ್ಯಾಕ್ ಟು ಬ್ಯಾಕ್ ಒಂದು ತೆಲುಗಲ್ಲೂ ಒಂದ್ 3-4 ಸಾಂಗ್ ಮಾಡಿದೆ, ಕನ್ನಡದಲ್ಲೂ ಒಂದ್ 3-4 ಸಾಂಗ್ ಮಾಡಿದೆ. ಹಂಗಾಗಿ ಸಾಂಗ್ ಬೇಡಿಕೆ ಜಾಸ್ತಿ ಆಯ್ತು. ಹೌದು, ಮಮತಾ ರಾವತ್ ಅವರಿಗೆ. ಓಕೆ, ಇಷ್ಟು ವರ್ಷದ ಜರ್ನಿಯಲ್ಲಿ ನಟನೆ ಅನ್ನೋದು ತೃಪ್ತಿ ತಂದಿದ್ಯಾ ನಿಮಗೆ? ಅಫ್ಕೋರ್ಸ್ ಸರ್. ಅಂದ್ರೆ ನಾನ್ ಮಾಡಿದಂತ ಪಾತ್ರಗಳಲ್ಲಿ ಅಂದ್ರೆ ನಾನ್ ನಡೆದು ಬಂದ ಹಾದಿಯಲ್ಲಿ ನನ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಟ್ ಎಲ್ಲರ ಮನಸ್ಸಲ್ಲಿ ಎಲ್ಲರ ಮನೆ ಮಾತಾಗ್ಬೇಕು ಅನ್ನೋಂಥ ಒಂದು ಪಾತ್ರ ಸಿಗ್ಬೇಕು, ಆ ಹೆಸರು ಮಾಡ್ಬೇಕು ಅನ್ನೋದು ಆಸೆ ಇದೆ ಸರ್. ಈಗ ಆರಂಭದಲ್ಲಿ ನೀವು ಬಂದಾಗ ನೀವೇ ಹೇಳಿದ್ರಿ ನನಗೆ ಪರ್ಸನಾಲಿಟಿ ಇರ್ಲಿಲ್ಲ, ಹೈಟ್ ಇರ್ಲಿಲ್ಲ, ಅದೆಲ್ಲ ಇರ್ಲಿಲ್ಲ, ಆ ನಡುವೆ ನಾನು ನಿಲ್ತೀನಿ ಅಥವಾ ಇಲ್ಲ ಒಂದಿಷ್ಟು ಏನಾದ್ರು ಜಾಗ ಮಾಡ್ಕೋತೀನಿ ಅನ್ನೋದೇನಾದ್ರು ಭರವಸೆ ಇತ್ತ ಅಂತ? ಖಂಡಿತ ಇಲ್ಲ ಸರ್. ಬಟ್ ಐ ಮಸ್ಟ್ ಸೇ ಥ್ಯಾಂಕ್ಸ್ ಟು ಸಾಧು ಕೋಕಿಲಾ ಸರ್ ಮತ್ತೆ ಫಸ್ಟ್ ಬುಲೆಟ್ ಪ್ರಕಾಶ್ ಅವ್ರಿಗೆ. ಜಗ್ಗೇಶ್ ಸರ್ ಅವ್ರದ್ದೊಂದು ಸಿನಿಮಾ ಕೋಡಗನ ಕೋಳಿ ನುಂಗಿತ್ತ ಅಂತ, ಆ ಸಿನಿಮಾನಲ್ಲಿ ಒಂದು ಪಾತ್ರಕ್ಕೋಸ್ಕರ ನನ್ನನ್ನು ಅಲ್ಲಿ ಕರೆದಿದ್ರು. ಬಹುಶಃ ಆ ಪಾತ್ರ ಸಿನಿಮಾನಲ್ಲಿ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಅಲ್ಲಿ ನನ್ನ ಆಕ್ಟಿಂಗ್ ಸ್ಕಿಲ್ ನೋಡಿ, ಕಾಮಿಡಿ ಸೆನ್ಸ್ ನೋಡ್ಬಿಟ್ಟು ಬುಲೆಟ್ ಪ್ರಕಾಶ್ ಅವ್ರು ನನ್ನನ್ನು ಕೇಳಿದ್ರು, ಏನಮ್ಮ ಕಾಮಿಡಿ ಪಾತ್ರ ಇದ್ರೆ ಮಾಡ್ತೀಯಾ ಅಂತ. ನನ್ ಕಾಮಿಡಿ ಅದಿದು ಏನು ಗೊತ್ತಿಲ್ಲ ಸರ್, ಏನ್ ಹೇಳ್ಕೊಟ್ರೆ ಅದನ್ನ ಮಾಡ್ತೀನಿ ಅಂತ ಅಂದೆ. ಟಕ್ಕಂತ ಸಾಧು ಸರ್ಗ್ ಫೋನ್ ಮಾಡಿ ರೆಫರ್ ಮಾಡೋರು, ಈ ತರ ಪಾತ್ರಕ್ಕೆ ಹುಡುಗಿ ನೋಡ್ತಿದ್ದಲ್ಲ, ಒಂದ್ ಹುಡುಗಿ ಇದ್ದಾಳೆ, ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂತ. ವೆರಿ ನೆಕ್ಸ್ಟ್ ಡೇ ಲೊಕೇಶನ್ಗೆ ಹೋದ್ವಿ ಸರ್. ಅದೇ ಗಂಗೆ ಬಾರೆ ತುಂಗೆ ಬಾರೆ ಸಿನಿಮಾ. ಸಾಧು ಕೋಕಿಲ ಅವರು ಯಾರು ಏನು ಫೋಟೋ ಕಳಿಸು ಅಂತಾನೂ ಹೇಳಿಲ್ಲ, ಓನ್ಲಿ ಬುಲೆಟ್ ಸರ್ ಅವ್ರ ಕಾನ್ಫಿಡೆನ್ಸ್ ಮಾತುಗಳನ್ನ ಕೇಳಿ ನನ್ಗೆ ಅವಕಾಶ ಕೊಟ್ರು. ಅವತ್ತಿನ ದಿನ ಅಲ್ಲಿ ತನಕ ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ತಾ ಇದ್ದೆ, ಚಿಕ್ಕ ಚಿಕ್ಕ ಕ್ಯಾಮ್ರಾನಲ್ಲಿ. ಏಕದಮ್ ಗಂಗೆ ಬಾರೆ ತುಂಗೆ ಬಾರೆ ಹೈ ಬಜೆಟ್ ಸಿನಿಮಾ, ಪ್ರಜ್ವಲ್ ದೇವರಾಜ್ ಹೀರೋ, ಸಾಧು ಕೋಕಿಲ ಅವರು ಡೈರೆಕ್ಟರು, ಎಲ್ಲ ದೊಡ್ಡ ದೊಡ್ಡ ಆಕ್ಟರ್ ಇದಾರೆ. ಶೂಟಿಂಗ್ ಸೆಟ್ ಹೋದ್ರೆ ಒಂಥರ ನಮ್ಮೂರ್ ಜಾತ್ರೆ ತರ ಅನ್ಸ್ತಾ ಇತ್ತು, ಅಷ್ಟು ಜನ ಇದ್ರು. ಸಾಧು ಸರ್ ಸೀನ್ ಪೇಪರ್ ಇದಿಷ್ಟು ಸಿಂಗಲ್ ಶಾರ್ಟ್ ಅಲ್ಲಿ ಬರ್ಬೇಕು ಅಂತ ಅಂದ್ರು. ಆ ಡೈಲಾಗ್ ನೋಡಿದ್ರೆ ಒಂದು ದೊಡ್ಡ ಹೆಂಗಸಿನ ತರ ಮಾತಾಡ್ಬೇಕು, ಮಗು ತರ ಮಾತಾಡ್ಬೇಕು, ನಾಯಿ ತರ ಮಾತಾಡ್ಬೇಕು. ನನ್ಗೆ ಈ ರೇಂಜ್ ಪರ್ಫಾರ್ಮೆನ್ಸ್ ನಾನ್ ಮಾಡ್ತೀನ, ಬಟ್ ನನ್ನಿಂದ ಬುಲೆಟ್ ಪ್ರಕಾಶ್ ಸರ್ ಅವ್ರು ಮರ್ಯಾದೆ ಹೋಗ್ಬಾರ್ದು, ಯಾಕಂದ್ರೆ ಅವ್ರು ನನ್ನನ್ನ ರೆಫರ್ ಮಾಡಿದ್ದು ಅಂತ ಭಯದಲ್ಲೇ ಹಿಂಗ್ ಕಣ್ಣು ಓಪನ್ ಮಾಡಿ ಆಕ್ಟಿಂಗ್ ಮಾಡಿದ್ದು. ಅವ್ರ ಕಟ್ ಅಂದ್ರೆ ಕಣ್ ಮುಚ್ಚಿದ ಅಷ್ಟೇ ಸರ್, ನನ್ಗೆ ಕಿವಿಯಲ್ಲಿ ಎಲ್ಲರ ಚಪ್ಪಾಳೆ ಕೇಳಿಸ್ತಾ ಇತ್ತು. ಸೊ ಆ ಮೂಮೆಂಟ್ ನನ್ಗೆ ಲೈಫಲ್ಲಿ ಅನ್ಫರ್ಗೆಟಬಲ್. ಅಲ್ಲಿಂದ ನನ್ಗೆ ಕಾನ್ಫಿಡೆನ್ಸ್ ಬಂತು ಸರ್, ಎಂತದೇ ಪಾತ್ರ ಕೊಟ್ರು, ಎಷ್ಟೇ ಲೆಂತ್ ಸೀನ್ ಕೊಟ್ರು ನಾನು ಮಾಡ್ತೀನಿ ಅಂತ. ಓಕೆ, ಸಿನಿಮಾಗಳಿಗಾಗಿ ಅವಕಾಶಕ್ಕಾಗಿ ಓಡಾಡ್ತಾ ಇದ್ರಿ, ಅವಕಾಶ ಸಿಗ್ಲಿ ಅಂತ ಕಾಯ್ತಾ ಇದ್ರಿ. ಬಟ್ ಬೇರೆಯವರಿಗೆ ಅವಕಾಶ ಕೊಡೋ ಅಷ್ಟ್ರ ಮಟ್ಟಿಗೆ ಈಗ ಬೆಳೆದಿದ್ದೀರಾ, ಅಂದ್ರೆ ಮೀನ್ಸ್ ಪ್ರೊಡ್ಯೂಸರ್ ಆಗಿದ್ದೀರಾ, ಒಂದ್ ಸಿನಿಮಾನು ಮಾಡಿದ್ರಿ. ಸೊ ಅದಕ್ಕಿಂತ ಮೊದಲು ಇನ್ನೊಂದು ವಿಚಾರಕ್ಕೆ ಬರ್ತೀನಿ. ಸಿನಿಮಾ ಜರ್ನಿ ನಂತರ ನೀವು ಎಲ್ಲ ಮಾಧ್ಯಮದವರೆಗೂ ಒಂದು ಕಾಲ್ ಮಾಡ್ತೀರಾ, ಮದುವೆ ಆಗ್ತಿದೆ ಬನ್ನಿ ಅಂತ, ಅದು ಸರ್ಪ್ರೈಸ್ ಕೊಡ್ತೀರಾ. ಯಾಕೆ ದಿಢೀರ್ ನಂಗೆ ಇನ್ನೊಂದಿಷ್ಟು ವರ್ಷ ಕೆಲಸ ಮಾಡ್ಬೋದಿತ್ತ ಅನ್ನೋದು? ಸುಮ್ನೆ ಸರ್, ನಮ್ ಮನೆಗಳೆಲ್ಲ ಒಂದ್ ಕತ್ತೆ ವಯಸ್ಸಾಯ್ತು ಮದ್ವೆ ಆಗಿಲ್ಲ ಅಂತ ಬೈತಾ ಇದ್ರು, ಅಕ್ಕಪಕ್ಕ ಮನೆಯವರೆಲ್ಲ ಕೇಳ್ತಾ ಇದ್ರು, ಯಾಕೆ ನಿಮ್ ಮಗಳಿಗೆ ಇನ್ನೂ ಮದ್ವೆ ಮಾಡ್. ಆಗ ನನ್ ಪರಿಸ್ಥಿತಿ ಆಟೋಲ್ ಓಡಾಡ್ತಾ ಇದ್ದೆ ಸರ್. ಆಟೋಲಿ ನಿಮ್ ಮಗಳು ಚೆನ್ನಾಗಿದ್ರಲ್ಲ, ಯಾಕೆ ಇಷ್ಟು ಸಣ್ಣ ಆಗ್ಬಿಟ್ಟಿದ್ರೆ ಪೇಷಂಟ್, ಅವ್ರಿಗೆ ಗೊತ್ತಿಲ್ಲ ನಾವು ವರ್ಕೌಟ್ ಎಲ್ಲ ಮಾಡಿ ಸಣ್ಣ ಇದ್ರೆ ಸಿನಿಮಾನಲ್ಲಿ ಅವಕಾಶ ಸಿಗುತ್ತೆ ಅಂತ. ಕೆಲವು ಆಟೋನವ್ರಂದ್ರೆ ಅಲ್ಲಿಂದ ಅಲ್ಲಿಗೆ ನಾವು ರೆಗ್ಯುಲರ್ ಆಗಿ ಓಡಾಡ್ತಿದ್ವಲ್ಲ, ಅವ್ರೆಲ್ಲ ನಮ್ಮ ಅಮ್ಮಂಗೆ ಹೇಳೋರು, ನಿಮ್ ಮಗಳು ಚೆನ್ನಾಗಿದ್ರಲ್ಲ ಮೇಡಮ್, ಏನಾಯ್ತು, ಕಾಯಿಲೆ ಗಿಲೆ ಬಂದಿತ್ತು, ಇಷ್ಟು ಸಣ್ಣ ಆಗ್ಬಿಟ್ಟಿದ್ದಾರೆ ಅಂತ ಎಲ್ಲ. ಆತರ ಎಲ್ಲ ನಮ್ಗೆ ಅಮ್ಮ ಕೇಳೋರು, ಅಮ್ಮನ್ಗೆ ಕೇಳೋರು. ಸೊ
ನನ್ ಕ್ವೆಶ್ಚನೇ ಮರ್ತೋದೆ ಸರ್ ನಾನು ಹೇಳಿ. ಮದುವೆ ವಿಚಾರ. ಈ ತರ ಇದ್ದಾಗ ಅಕ್ಕಪಕ್ಕ ಮನೆಯವರೆಲ್ಲ ಕೇಳೋರು, ಯಾಕೆ ನಿಮ್ ಮಗಳಿಗೆ ಮದ್ವೆ ಮಾಡಲ್ವಾ, ಯಾಕೆ ನಿಮ್ ಮಗಳಿಗೆ ಮದ್ವೆ ಮಾಡಲ್ವಾ. ಆ ಪೀರಿಯಡ್ ಅಲ್ಲೆಲ್ಲ 18 ವರ್ಷ 20 ವರ್ಷಕ್ಕೆಲ್ಲ ಮದ್ವೆ ಮಾಡೋರು. ನಮ್ ಫ್ಯಾಮಿಲಿನಲ್ಲಿ ನಾನೇ ಹುಡುಗಿ ತುಂಬಾ ಲೇಟ್ ಆಗಿ ಮದ್ವೆ ಆಗಿದ್ದು. ಕೋವಿಡ್ ಬಂತು. ಕೋವಿಡ್ ಬಂದ ಮೇಲೆ ಸಿನಿಮಾ ಇಂಡಸ್ಟ್ರಿ 3 ವರ್ಷ ಏನೂ ಕೆಲ್ಸ ಇರ್ಲಿಲ್ಲ. ಈಗ ನಾವೆಲ್ಲ ಡಿಪೆಂಡೆಂಟ್ ಸಿನಿಮಾ ಇಂದ. ನಾನ್ ಯಾವ್ದು ಬೇರೆ ಸಿನಿಮಾಗ್ ಬಂದ್ಮೇಲೆ ಯಾವ ಕೆಲ್ಸನೂ ಮಾಡ್ತಾ ಇರ್ಲಿಲ್ಲ. ಆಮೇಲೆ ನನ್ಗೆ ಅಪ್ಪನ ಹತ್ರ ದುಡ್ಡು ಕೇಳು, ಅಮ್ಮನ ಹತ್ರ ದುಡ್ಡು ಕೇಳು, ನಂಗೆ ಅದು ಇಷ್ಟನೂ ಆಗ್ತಿರ್ಲಿಲ್ಲ. ಯಾಕಂದ್ರೆ ಒಂದು ಸರ್ಟನ್ ಏಜಿಗೆ ಬಂದ್ಮೇಲೆ ಅಪ್ಪ ಅಮ್ಮನ್ಗೆ ನಾವು ದುಡ್ಡು ಕೊಡ್ಬೇಕು, ನೀವ್ ಇಟ್ಕೊಳ್ಳಿ ಅಂತ ಅವ್ರ ಹತ್ರನೇ ದುಡ್ಡು ಇಸ್ಕೊಳ್ಳೋದು ನನ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಡಿಸೈಡ್ ಮಾಡಿಲ್ಲ ಸರ್. ಆ ಮೊಮೆಂಟ್ ಅಲ್ಲಿ ನಂಗೆ ಮದ್ವೆ ಆಗ್ಬೇಕು ಅಂತಾನು ಏನು ಥಾಟ್ ಕೂಡ ಬರ್ಲಿಲ್ಲ. ನಾಳೆ ಲೈಫ್ ಏನು, ರಾತ್ರಿ ಮಲಗಿದ್ರೆ ಬೆಳಗ್ಗೆ ಏನು, ಬೆಳಗ್ಗೆ ಆದ್ರೆ ರಾತ್ರಿ ಏನು, ನಾಳೆ ಇದು ಹೇಗೆ, ಅದೆಲ್ಲ ನಮ್ಗೆ ಕಣ್ಮುಂದೆ ಬರ್ತಾನೆ ಇತ್ತು. ಇಂಥ ಟೈಮಲ್ಲಿ ನನ್ಗೆ ಒಬ್ರು ಪರಿಚಯ ಆಯ್ತು, ವರ್ಕ್ ರಿಲೇಟೆಡ್ ಡಬ್ಬಿಂಗ್ಸ್ಗೋಸ್ಕರ. ಹೆಲ್ತ್ ಡಿಪಾರ್ಟ್ಮೆಂಟ್ದು ಹೆಲ್ತ್ ರಿಲೇಟೆಡ್ ಮಾಡುವಂತ ವಿಡಿಯೋಸ್ಗಳಿಗೆ ಡಬ್ಬಿಂಗ್ ಬೇಕಾಗಿತ್ತು, ಮಲ್ಟಿ ಲ್ಯಾಂಗ್ವೇಜಸ್ಗೆ. ಅಲ್ಲಿ ನನ್ನ ಪರಿಚಯ ಅವ್ರೊಟ್ಟಿಗೆ ಆಯ್ತು. ಸೊ ಆ ಪರಿಚಯ ಸ್ನೇಹ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ನಾನು ಅವ್ರ ಬ್ರದರ್ನ ಮಾತಾಡಿಸ್ಬೇಕು ಅಂತ ಹೋಗ್ತಾ ಇದ್ದಿದ್ದು. ಅದು ಏನೋ ಗೊತ್ತಿಲ್ಲ ಸರ್, ಅದು ಹಾಗೆ ಮದ್ವೆ ತನಕ ಬಂದ್ಬಿಡ್ತು, ಇಂಟರ್ ಕ್ಯಾಸ್ಟ್. ಇಟ್ಸ್ ನಾಟ್ ಲವ್, ಇಟ್ಸ್ ಅ ಫ್ರೆಂಡ್ಶಿಪ್. ಬಟ್ ಅದು ಮದ್ವೆಗೆ ಕನ್ವರ್ಟ್ ಆಗಿ ಮದ್ವೆ ಆಲ್ ಆಫ್ ಸಡನ್ ಫಿಕ್ಸ್ ಆಯ್ತು. ಸೊ ಹಾಗಾಗಿ ಎಲ್ಲರನ್ನು, ಯಾಕಂದ್ರೆ ಇವತ್ತೇನಾದ್ರೂ ಮಮತಾ ರಾಹತ್ ಅಂತ ಇದೀನಿ ಅಂತಂದ್ರೆ ಅದಕ್ಕೆ ಎಲ್ಲದಕ್ಕೂ ನೀವೇ ಕಾರಣ. ನೀವು ಬಹಳಷ್ಟು ಜನ ನನ್ಗೆ ಆ ಟೈಮಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರಿ. ಯಾವುದೇ ಸಿನಿಮಾ ಮಾಡಿದ್ರು ಅದ್ರ ಬಗ್ಗೆ ಆರ್ಟಿಕಲ್ಸ್ ಬರೆಯೋದು. ಸೊ ಅದಕ್ಕೆ ಎಲ್ಲರ ಸಮ್ಮುಖದಲ್ಲಿ ನಾನು ಮದ್ವೆ ಆದ್ರೆ ನಂಗೆ ಅದು ಖುಷಿ ಅಂತ ಎಲ್ಲರಿಗೂ ಇನ್ವೈಟ್ ಮಾಡಿದೆ. ಸಾಮಾನ್ಯವಾಗಿ ಒಬ್ಬ ಸಿನಿಮಾ ನಟಿ ಮದುವೆ ನಂತರ ಅವರ ಲೈಫ್ ಅಲ್ಲಿ ಮುಗೀತು ಅಂದ್ರೆ ಮತ್ತೆ ಯಾವತ್ತೂ ಬಣ್ಣ ಹಚ್ಚಲ್ಲ, ಮತ್ತೆ ಯಾವತ್ತೂ ಕ್ಯಾಮ್ರಾ ಮುಂದೆ ಬರಲ್ಲ ಅನ್ನೋ ಮಾತು. ಒಂದಿಷ್ಟು ಜನ ಬರ್ತಾರೆ ಹೋಗ್ತಾರೆ. ಬಟ್ ನಿಮಗಿದ್ದ ಆಸೆ ಅದು ಹಾಗೇ ಇತ್ತು, ಆಸೆ ಮತ್ತೆ ಮುಂದುವರಿತು. ಅದಕ್ಕೆ ತಕ್ಕಂಗೆ ನಿಮ್ಮ ಮನೆಯವರು ಕೂಡ ಸಪೋರ್ಟ್ ಮಾಡಿದ್ರು. ಅದಾದ್ಮೇಲೆ ನೀವು ಒಂದು ತಾರಿಣಿ ಅಂತ ಒಂದು ಸಿನಿಮಾ ಮಾಡ್ತೀರಾ. ಆ ಸಿನಿಮಾ ಎಲ್ಲೆಡೆ ಸೌಂಡ್ ಆಗುತ್ತೆ, ಸಾಕಷ್ಟು ಜನ ಮೆಚ್ಚುಗೆ ಪಡ್ತಾರೆ. ಅದು ಈ ವರ್ಷನೇ ರಿಲೀಸ್ ಆಯ್ತು, ಮೇ ಬಿ ಮಾರ್ಚ್ ಅಲ್ಲಿ. ಆ ಸಿನಿಮಾ ಒಂದು ವಿಶೇಷ ಪ್ರಯೋಗದ ಸಿನಿಮಾ, ಅದ್ರ ಬಗ್ಗೆ ನೀವೇ ಹೇಳಬೇಕು. ಮದ್ವೆಗೆ ಮುಂಚೆ ಸುಮಾರಷ್ಟು ಕಹಿ ಘಟನೆಗಳನ್ನ ಕೇಳಿದ್ವಿ ಆ್ಯಂಡ್ ಕೆಲವೊಂದು ವಿಚಾರಗಳನ್ನ ನಮ್ಮ ಕಣ್ಣಾರೆ ನೋಡಿದ್ವಿ. ಮದುವೆ ಆದಮೇಲೆ ಅಷ್ಟು ಲೈಫ್ ಚೆನ್ನಾಗಿರಲ್ಲ, ಪ್ರತಿಯೊಂದಕ್ಕೂ ನಾವು ಅವ್ರು ಹೇಳ್ದಾಗೆ ಕೇಳ್ತಾ ಹೋಗಬೇಕು, ನಮ್ಮ ಆಸೆ ಕನಸುಗಳನ್ನ ಬುತ್ತಿ ಕಟ್ಬಿಡ್ಬೇಕು. ಸೊ ಈ ಥರದ್ದೆಲ್ಲ ಇದ್ದಾಗ ನನಗೂ ಆ ಭಯ ಇತ್ತು ಸರ್. ಮದುವೆ ಆದರೆ ನನ್ನ ಲೈಫ್ ಏನು, ಮೊದಲೇ ನಾನು ಒಂದು ಸ್ವಲ್ಪ ಟಾಮ್ ಬಾಯಿ ಬಜಾರಿ, ಮದುವೆ ಆದರೆ ಹೇಗೆ ಲೈಫ್ ನಂದು ಅನ್ನೋದು ತುಂಬ ಇತ್ತು. ಅದಕ್ಕೆ ಅಂತಲೇ ನಾನು ಸುಮಾರು ವರ್ಷ ಮದುವೆ ಆಗಲಿಲ್ಲ. ಬಟ್ ಅದನ್ನ ಹುಸಿ ಮಾಡಿದ್ದು ನನ್ನ ಹಸ್ಬೆಂಡು. ಯಾಕಂದರೆ ಎಲ್ಲ ಲೈಫು ಒಂದೇ ಥರ ಇರಲ್ಲ. ಮದುವೆ ಆದಮೇಲೂ ಕೂಡ ನಿಮ್ಮ ಆಸೆಗಳು, ನಿಮ್ಮ ಇಂಟ್ರೆಸ್ಟ್ಗಳು ಏನಿರುತ್ತೆ ಅದನ್ನು ಕಂಟಿನ್ಯೂ ಮಾಡಿ. ಮದುವೆ ಅನ್ನೋ ಬಂಧಕ್ಕೆ ಇಬ್ಬರ ಪ್ರೀತಿ ಇರಬೇಕು, ಆದರೆ ಕಡಿವಾಣ ಯಾವುದಕ್ಕೂ ಆಗಬಾರ್ದು ಅಂತ ಸಪೋರ್ಟ್ ಮಾಡ್ತಾರೆ ಸರ್. ನನಗೆ ಅನಿಸುತ್ತೆ ಸರ್, ಮದುವೆ ಆಯಿತು, ಮಗು ಆಯಿತು, ಆರಾಮಾಗಿ ಮನೇಲಿ ಇರ್ಬೋದಲ್ಲ ಅಂತ. ಬಟ್ ಅವ್ರು ಹಂಗಲ್ಲ, ನೀನು ಟ್ಯಾಲೆಂಟೆಡ್ ಇದೆಯಾ, ನಿನ್ನ ಟ್ಯಾಲೆಂಟು ಹಿಂಗೆ ಮನೇಲಿ ಕುತ್ಕೊಂಡು ನೀನು ಕಳಿಬಾರ್ದು, ಸಿನಿಮಾ ಒಳ್ಳೇದು ಬಂದರೆ ಮಾಡು, ಈ ಥರ ಸಪೋರ್ಟ್ ಮಾಡ್ತಿರ್ತಾರೆ ಪ್ರತಿಯೊಂದಕ್ಕೂ ಸರ್. ಈಗ ನೋಡಿ, ನಂಗೆ ಯಾವ್ದಾದ್ರು ಒಂದು ಟೂರ್ನಮೆಂಟಿಂದ ಫೋನ್ ಮಾಡಿದ್ರೆ, ಯಾಕೆ ಸುಮ್ಮನೆ ಇರ್ತೀಯ ಮನೆಯಲ್ಲಿ, ಹೋಗು ಮಾಡು, ಆ್ಯಕ್ಟಿವ್ ಆಗಿರು, ಎಲ್ಲ ಕಡೆ ಗುರುತಿಸ್ಕೊ ಇನ್ನು ಅಂತ ಹೇಳ್ತಾರೆ. ಆ್ಯಂಡ್ ತಾರಿಣಿ ಅಂತ ಸಿನಿಮಾ ಬಂದಾಗ ಜನರಲ್ ಆಗಿ ಆರ್ಟಿಸ್ಟ್ಗಳು ಈ ಥರ ಕನ್ಸೇವ್ ಆದರೆ ಅವರು ಫಾರಿನಲ್ಲೆಲ್ಲ ಹೋಗಿ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಅದೇನೋ ಮೆಮೊರೇಬಲ್ ಆಗಿ ಮಾಡ್ಕೊಳ್ತಾರೆ. ಬಟ್ ನನಗೆ ನನ್ನ ಹಸ್ಬೆಂಡ್ ಏನು ಬೇಕು ನಿಮಗೆ ಗಿಫ್ಟು ಅಂತ ಕೇಳಿದ್ರು. ಯಾಕಂದ್ರೆ ಅವ್ರ ಪದ್ಧತಿಯಲ್ಲಿ ಸೀಮಂತಕ್ಕೆ ಒಡವೆ ಅದು ಇದು ಕೊಡುವಂಥ ಪದ್ಧತಿ ಇದೆ. ಅದಕ್ಕೆ ನಿಂಗೆ ಏನು ಬೇಕು ಅಂದ್ರು. ನನಗೆ ಮೆಮೊರೇಬಲ್ ಆಗಿ ಒಂದು ಸಿನಿಮಾ ಆಗಬೇಕು ಅಂತ ಕೇಳಿದೆ. ಆಸೆ ಇತ್ತು, ಅದನ್ನೇ ಅವರು ಈಡೇರಿಸಿದ್ರು ಸರ್. ಸೊ ಅಲ್ಲಿಂದ ತಾರಿಣಿ ಶುರು ಆಯಿತು. ತಾರಿಣಿ ಅಂತ ಸಿನಿಮಾ ಮಾಡಬೇಕು ಅನ್ಕೊಂಡಾಗ
ನಾನು ಪ್ರೆಗ್ನೆನ್ಸಿ ಸಿನಿಮಾನೇ ಮಾಡಬೇಕು ಅಂತ ಬಂದಾಗ ಹೆಲ್ತ್ ರಿಲೇಟೆಡ್ ಈ ಭ್ರೂಣ ಹತ್ಯೆ ಮೇಲೆ ನನ್ನ ಹಸ್ಬೆಂಡ್ ತುಂಬಾ ವರ್ಕ್ ಮಾಡಿದ್ದಾರೆ ಗವರ್ನಮೆಂಟ್ ಇದರಲ್ಲಿ. ಸೊ ಹಾಗಾಗಿ ಅವ್ರಿಗೆ ಗವರ್ನಮೆಂಟ್ಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದಿತ್ತು. ಸೊ ನನಗೆ ನನ್ನ ಪರ್ಫಾರ್ಮೆನ್ಸ್ ಇಂದ ಮದುವೆ ಆದರೂ ಕೂಡ ನಾವು ಯಾವುದೇ ಟೈಮ್ ಇದ್ರೂ ಕೂಡ ನಮ್ಮ ಲೈಫ್ನ ನಾವು ಹೇಗೆ ಬೇಕಾದರೂ ತೊಗೊಂಡು ಹೋಗ್ಬೋದು ಅಂತ ಬಹಳಷ್ಟು ಜನ ಹಿಂದೆ ಉಳಿದಿದ್ದಾರಲ್ಲ ಮದುವೆ ಆಗಿ ಅವ್ರಿಗೆ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ನಾನು ಸಿನಿಮಾ ಮಾಡಬೇಕಿತ್ತು. ಸೊ ಇದು ಕಂಬೈನ್ಡ್ ಆಗಿ ತಾರಿಣಿ ಅಂತ ಒಂದು ಸಿನಿಮಾ ಬಂತು. ರಿಯಲ್ ಪ್ರೆಗ್ನೆಂಟ್ ಆಗಿ ಆ್ಯಕ್ಟ್ ಮಾಡಿ ನಂದೇ ಮಗುನ ಸಿನಿಮಾನಲ್ಲಿ ತೋರಿಸಿ, ಅದು ಸ್ವಲ್ಪ ಚಾಲೆಂಜ್ ಅಲ್ಲ ಸರ್, ಅದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು ನನಗೆ. ಆಗ ನಾನು ಕೂಡ ಸ್ವಲ್ಪ ಪರ್ಸ್ನಲಿ ಬಹಳಷ್ಟು ಚಾಲೆಂಜಸ್ನ ಫೇಸ್ ಮಾಡಬೇಕಾಯಿತು. ಆ್ಯಂಡ್ ಸಿನಿಮಾನಲ್ಲಿ ಪಾತ್ರನೂ ನಾನು ಚಾಲೆಂಜಿಂಗ್ ಆಗಿ ತಗೋಬೇಕಾಯಿತು. ಈ ಎಲ್ಲ ವಿಚಾರಗಳಲ್ಲಿ ನನ್ನ ಹಸ್ಬೆಂಡು, ನನ್ನ ಮಗು ಬಹಳಷ್ಟು ಸಾಥ್ ಕೊಡ್ತು. ಹೊಟ್ಟೆಯಲ್ಲೇ ಇದ್ದು ಮಗು ಸಾಥ್ ಕೊಡ್ತು. ಆಮೇಲೆ ಆ ಸಿನಿಮಾದಲ್ಲಿ ರಿಯಲ್ ಆಗಿ ಮಾಡಿದ್ರಿ, ಎಲ್ಲ ಆಯಿತು. ಆಮೇಲೆ ಡೆಲಿವರಿ ಟೈಮಲ್ಲೂ ಅದನ್ನ ಶೂಟ್ ಮಾಡ್ತೀರಿ, ಹಾಗೆ ಅದಕ್ಕೆಲ್ಲ ಡಾಕ್ಟ್ರು ಸಪೋರ್ಟ್ ಎಲ್ಲ ಹೇಗೆ? ಡೆಲಿವರಿ ಟೈಮಲ್ಲಿ ಅಂತಂದ್ರೆ ಡೆಲಿವರಿ ಆದ ತಕ್ಷಣ ಮಗುನ ತೋರಿಸಿದ್ದು ಸರ್. ಸೊ ನಮ್ಮ ಕಾನ್ಸೆಪ್ಟ್ ಇದ್ದಿದೆ ಹಾಗೆ, ಹೆಣ್ಣು ಭ್ರೂಣ ಹತ್ಯೆ ಮೇಲೆ ಸಿನಿಮಾ ಮಾಡಿದಾಗ ಹುಟ್ಟಿದ ಮಗುನ ತೋರಿಸ್ಲೇಬೇಕಿತ್ತು. ಸೊ ಹಾಗಾಗಿ ಬೇರೆ ಯಾವುದೋ ಮಗುನ ತೋರಿಸೋದು ಬೇಡ, ನಾನೇ ಪ್ರೆಗ್ನೆಂಟ್ ಆಗಿ ನಂದೇ ಮಗುನ ನಾನು ಸಿನಿಮಾನಲ್ಲಿ ತೋರಿಸ್ಬೇಕು ಅನ್ನೋಂಥ ಒಂದು ಮೈಂಡ್ ಸೆಟ್ ಇಟ್ಕೊಂಡೇ ಸ್ಟಾರ್ಟ್ ಮಾಡಿದ್ವಿ ಸರ್. ಆ್ಯಂಡ್ ಅದು ಕಂಪ್ಲೀಟ್ ಆಯ್ತು. ಇವತ್ತು ಮಗು ಓಡಾಡ್ತಾ ಇದೆ ಸ್ಟುಡಿಯೋನಲ್ಲೇ. ಹಾಗಾಗಿ ಇವನು ಕೂಡ ಆಕ್ಟ್ ಮಾಡ್ಬಿಟ್ಟ. ಹೌದು ಸರ್, ಅವನು ಹೊಟ್ಟೆಲಿ ಇದ್ದನು ಬಾರ್ನ್ ಆಕ್ಟರ್ ಅಂತ ಹೇಳ್ತಾರೆ ಗೊತ್ತಾ. ಸೊ ಹಾಗಾಗಿ ಇವನು ಬಾರ್ನ್ ಆಕ್ಟರ್ ಆದ. ಹಂಗಾದ್ರೆ ಕಲೆ ತುಂಬಿ ತುಡುಕ್ತಾ ಇದೆ ಅವನಿಗೆ, ನೋಡ್ತಾನೆ ಗೊತ್ತಾಗ್ತಾ ಇದೆ. ಬಟ್ ಕಲೆ ಬಗ್ಗೆ ನನಗೆ ಗೊತ್ತಿಲ್ಲ ಸರ್, ಯಾಕಂದ್ರೆ ಲಾಯರ್ ಮಗ ಲಾಯರೇ ಆಗ್ಬೇಕು, ಇನ್ಸ್ಪೆಕ್ಟರ್ ಮಗ ಇನ್ಸ್ಪೆಕ್ಟರ್ ಆಗ್ಬೇಕು, ಆರ್ಟಿಸ್ಟ್ ಮಕ್ಕಳು ಆರ್ಟಿಸ್ಟೇ ಆಗ್ಬೇಕು ಅನ್ನೋದೇನಿಲ್ಲ. ಬಟ್ ನನ್ಗೆ ಪರ್ಸನಲ್ ಆಗಿ ಆಸೆ ಇರೋದು ಅವನ್ನ ಒಬ್ಬ ಕ್ರಿಕೆಟರ್ ಆಗಿ ನೋಡ್ಬೇಕು, ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡುವಂತ ಇಂಡಿಯನ್ ಟೀಮ್ ಅಲ್ಲಿ ಇರ್ಬೇಕು ಅನ್ನೋದು ನನ್ನ ಆಸೆ. ಅಂಡ್ ಅವನ್ಗೆ ಆಕ್ಟ್ ಮಾಡುವಂತ ಆಸೆ ಇದ್ರು ಅದು ಆಗ್ಲಿ. ನನ್ನ ಆಸೆನೂ ಈಡೇರಿಸು ಅಂತ ಈಗಲೇ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಓಕೆ, ಈ ಡ್ರೆಸ್ ನೋಡಿದ್ರೆ ನಿನ್ ಮಗನಿಗೆ, ನಿಮಗೆ ಯಾಕೋ ಹೆಣ್ಮಗನ ಮೇಲೆ ಬಹಳ ಆಸೆ ಇದ್ದಂತೆ. ಹೌದು ಸರ್, ಮಗು ಹುಟ್ಟೋಕ್ ಮುಂಚೆನೆ ಒಂದಷ್ಟು ಹೆಣ್ಮಗು ಬಟ್ಟೆನ ಮಾಡಿದ್ದೆ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಈ ಮಿಕ್ಸ್ ಮೇಲೆ ಕೆಲವ್ರಿಗೆ ನಂಬಿಕೆ ಜಾಸ್ತಿ. ಹೌದು, ನಾನ್ ಚೆನ್ನಾಗಿ ಕಾಣಿಸಿದ್ರೆ ಡೆಫಿನೆಟ್ಲಿ ನಿನ್ಗೆ ಹೆಣ್ಮಗುನೇ ಆಗೋದು ಅಂತ ಹೇಳ್ತಾ ಇದ್ರು. ಆ ಟೈಮಲ್ಲಿ ಸುಂದರವಾಗಿ ಕಾಣಿಸ್ತಿದ್ದೆ ನಾನು. ಬಹುಶಃ ಇರ್ಬೋದೇನೋ ಅಂತ ಅನ್ಕೊಂಡು ಹೆಣ್ಮಗುನೇ ಎಲ್ರು ಹೇಳ್ತಾ ಇದ್ದಾರಲ್ಲ ಅಂತ ಒಂದು ಹೆಣ್ಮಕ್ಳು ಒಂದಷ್ಟು ಬಟ್ಟೆ ತಗೊಂಡ್ಬಿಟ್ಟಿದ್ದೆ ಮೊದ್ಲೇನೆ. ಅದು ವೇಸ್ಟ್ ಮಾಡಬಾರ್ದು, ಮಗು ಹೆಣ್ಣಾದ್ರೇನು ಗಂಡಾದ್ರೇನು ನಮ್ದೇ ಅಲ್ವಾ. ಸೊ ಆ ಬಟ್ಟೆ ಎಲ್ಲ ಇವನ್ಗೆ ಹಾಕ್ತಾ ಇದ್ದೀನಿ. ಓಕೆ, ನೀವು ಆ ಟೈಮಲ್ಲೇ ಶೂಟ್ ಮಾಡುವಾಗ ಸಾಕಷ್ಟು ರಿಸ್ಕ್ ಎಲ್ಲ ತೊಗೊಂಡಿದ್ರಿ. ಹಾಗೆಲ್ಲ ಏನು ಅನಿಸ್ತು? ಮನೆಯವ್ರು ಬೇಡ ಅಂದಿಲ್ವಾ? ನಿಮ್ಮ ಮನೆಯವರು ಈ ಸವಾಸನೆ ಬೇಡ ಅಂತ ಏನೋ ಅಂದಿದ್ದುಂಟ ಆ ಟೈಮಲ್ಲಿ ಅಂತ? ಇಲ್ಲ ಸರ್, ನನ್ನ ಹಸ್ಬೆಂಡ್ಗೆ ನನ್ನ ಮೇಲೆ ತುಂಬಾ ಕಾನ್ಫಿಡೆಂಟ್. ಯಾಕಂದ್ರೆ ಎಂಥದ್ದೇ ಕಷ್ಟ ಸೀಕ್ವೆನ್ಸ್ ಇದ್ರು ಅವಳು ತುಂಬಾ ಈಸಿಲಿ ಮಾಡ್ತಾಳೆ ಅನ್ನೋದು. ಯಾಕಂದ್ರೆ ಅವ್ರು ನೋಡಿದ್ದಾರಲ್ಲ, ಮದುವೆ ಆದ್ಮೇಲೆ ಮನೆ ಮೇಂಟೆನೆನ್ಸ್ ಇಂದ ಹಿಡಿದು ಏನೇ ಆದ್ರೂ ನನ್ಗಿದು ಕಷ್ಟ, ನನ್ಗಿದು ಆಗಲ್ಲ ಅನ್ನೋಂಥ ಮಾತು ಒಂದು ನೆಗೆಟಿವ್ ನಾನು ಇವತ್ತಿನವರೆಗೂ ಆಡಿಲ್ಲ ಸರ್ ನನ್ನ ಹಸ್ಬೆಂಡ್ಗೆ. ಎಷ್ಟೇ ಕಷ್ಟ ಇದ್ರೂ ಖಂಡಿತ ಮಾಡ್ತೀನಿ ಅಂತಾನೆ ಹೇಳಿನೇ ಮಾಡಿದ್ದು. ಸೊ ಹಾಗಾಗಿ ಆ ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ. ನನ್ನ ಹಸ್ಬೆಂಡ್ ಇಲ್ಲ, ಅವಳು ಮಾಡ್ತಾಳೆ, ಅವಳು ತುಂಬಾ ಕಾನ್ಫಿಡೆಂಟ್ ಅಂಡ್ ಶಿ ಇಸ್ ವೆರಿ ಸ್ಟ್ರಾಂಗ್ ಅಂತಾನೆ. ಮನೇಲಿದ್ದಾಗ ಬೆಳಗ್ಗೆ 6 ಗಂಟೆ ತನಕ ಆಸ್ ಅ ಹೌಸ್ ವೈಫ್ ಆಗಿ ನನ್ನ ಗಂಡನ್ಗೆ ಏನೆಲ್ಲ ಕೆಲಸಗಳಾಗಬೇಕು, ತಿಂಡಿಯಿಂದ ಹಿಡಿದು ಅಡುಗೆಯಿಂದ ಹಿಡಿದು ಮನೆ ಪೂಜೆಯಿಂದ ಹಿಡಿದು ಎಲ್ಲ ಮಾಡಿಟ್ಟು ನಾನು ಲೊಕೇಶನ್ಗೆ ಹೋಗ್ತಾ ಇದ್ದೆ ಶೂಟ್ಗೆ. ಅದನ್ನ ಮುಗಿಸ್ಬಿಟ್ಟು ಬಂದು ಆಮೇಲೆ ಹೆಂಡತಿ ಕೆಲಸ ನಾನು ಮನೇಲಿ ಮಾಡ್ತಾ ಇದ್ದೆ. ಮತ್ತೆ ಅಡ್ಗೆ ಮಾಡು, ಊಟ ಮಾಡು, ಸ್ವಲ್ಪ ಕ್ಲೀನ್. ಅದರ ಜೊತೆಗೆ ಶೂಟಿಂಗ್ ಅಲ್ಲಿ ನಾನು ಮ್ಯಾನೇಜರ್ ಆಗು ಮಾಡಿದೀನಿ ಸರ್, ಎಲ್ಲರಿಗೂ ಪೇಮೆಂಟ್ಸ್ ಮಾಡಲೇಬೇಕು. ಸೊ ಅದನ್ನ ಅಂದ್ರೆ ನಾನು ನನ್ನ ಪ್ರೆಗ್ನೆನ್ಸಿಲಿ ನಾನು ಓವರ್ ಆಕ್ಟಿವ್ ಆಗಿದ್ದೆ. ಓಕೆ, ಸೊ ದಟ್ ಈಸ್ ದ ಮೇನ್ ರೀಸನ್ ನನಗೆ ನಾರ್ಮಲ್ ಡೆಲಿವರಿ ಆಗಿದ್ದು. ಅಂಡ್ ಅಷ್ಟೇ ಆಕ್ಟಿವ್, ಹೈಪರ್ ಆಕ್ಟಿವ್ ಆಗಿ ನನ್ನ ಮಗ ಇದ್ದಾನೆ ಸರ್. ಅವನು ಅಟ್ ಎ ಟೈಮ್ 4-5 ಕೆಲಸ ಮಾಡ್ತಾನೆ. ಓಕೆ, ಸಿನಿಮಾ ಮುಗೀತು. ಸಿನಿಮಾ ಆದಮೇಲೆ, ಸಿನಿಮಾ ಬಿಫೋರು ಒಂದಿಷ್ಟು ಜಗತ್ತಿನ ಒಂದಿಷ್ಟು ಚಿತ್ರೋತ್ಸವಗಳಲ್ಲೆಲ್ಲ ಸುತ್ತಾಡ್ಕೊಂಡ್ಬಂದು ತುಂಬ ಮೆಚ್ಚುಗೆ ಪಡ್ಕೊಂತು. ಆ ಬಗ್ಗೆ ಹೇಳಿ.
ನೆವರ್ ಎಕ್ಸ್ಪೆಕ್ಟೆಡ್ ನಾವೊಂದು ಮೆಮೊರೇಬಲ್ ಸಿನಿಮಾ ಆಗಬೇಕು, ನಮ್ಮ ಲೈಫ್ಗೆ ಮೆಮೊರೇಬಲ್ ಸಿನಿಮಾ ಆಗಬೇಕು ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಸಿನಿಮಾ ರಿಲೀಸ್ ಆದಮೇಲೆ ನಮ್ಮ ಎಂಟೈರ್ ಟೀಮ್ಗೆ ಮೆಮೊರೇಬಲ್ ಸಿನಿಮಾ ಆಯಿತು. ಆ್ಯಂಡ್ ತುಂಬ ಜನ ನೋಡಿದವ್ರು ಅಪ್ರಿಸಿಯೇಷನ್ಸ್ ಕೊಟ್ಟರು. ಸರ್ ನನ್ನ ಲೈಫಲ್ಲೂ ಹಿಂಗೆ ಆಗಿತ್ತು ಸರ್, ನಾನು ಇಷ್ಟು ಹೀರೋಯಿನ್ ಧೈರ್ಯ ಮಾಡಿದಷ್ಟು ನಾನು ಧೈರ್ಯ ಮಾಡಿದಿದ್ರೆ ನನ್ನ ಮಗು ಉಳಿತಾಯಿತು ಅಂತಲೂ ಹೇಳ್ಕೊಂಡವ್ರು ಇದ್ದಾರೆ. ಆ್ಯಂಡ್ ಸಿನಿಮಾ ನೋಡಿದವ್ರು ತುಂಬ ಜನ ಸಿನಿಮಾ ಚೆನ್ನಾಗಿದೆ ಅಂತಲೂ ಹೇಳಿದ್ದಾರೆ. ಹಾಗಾಗಿ ನಮಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಲ್ಲಿ ಮೋರ್ ದನ್ 30 ಅವಾರ್ಡ್ಸ್ ಬಂತು. ರೀಸೆಂಟ್ ಆಗಿ ದಾದಾ ಸಾಹೇಬ್ ಬಂತು. ಇನ್ನು ಗೊತ್ತಿಲ್ಲ, ಇನ್ನು ಆಡ್ ಆನ್ ಆಗ್ಬಹುದು ಸಿನಿಮಾಗೆ. ಅನ್ಎಕ್ಸ್ಪೆಕ್ಟೆಡ್ ಬಟ್ ಫೀಲಿಂಗ್ ಹ್ಯಾಪಿ ಸರ್. ಓಕೆ, ತಾರಣಿ ಆಯ್ತು. ವಾಟ್ ನೆಕ್ಸ್ಟ್ ನನಗೆ ಒಂದು ಸಿನಿಮಾ ಮಾಡಬೇಕು, ಕಮರ್ಷಿಯಲ್ ಆಗಿ ಒಂದು ಸಿನಿಮಾ ಮಾಡಬೇಕು ಅಂತಲೂ ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಪ್ರೊಡಕ್ಷನಲ್ಲಿ. ಆ್ಯಂಡ್ ಬೇರೆಯವ್ರ ಪ್ರೊಡಕ್ಷನ್ ಬಂದ್ರು ಕಮರ್ಷಿಯಲ್ ಹೀರೋಯಿನ್ ಅಫ್ಕೋರ್ಸ್ ನಾನು ಮಾಡ್ತಿರೋದ್ರಿಂದ ಹೀರೋಯಿನ್ ಓರಿಯೆಂಟೆಡ್ ಮಾಡ್ಕೊಬೇಕು. ಕಮರ್ಷಿಯಲ್ ಅಂದ್ರೆ ಈಗ ನಾನು ಕಲಾತ್ಮಕವಾಗಿ ತಾರಿಣಿ ಮಾಡಿದೆ ಸರ್, ಅಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಆಗಿ. ಕಂಟೆಂಟ್ ಓರಿಯೆಂಟೆಡ್ ಅದು ಇಂಟ್ರೆಸ್ಟ್ ಇರೋರಷ್ಟೇ ಜನ ಬಂದು ಸಿನಿಮಾ ನೋಡೋದು, ಅಥವಾ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಮಾತ್ರನೇ ಇಂಥ ಸಿನಿಮಾಗಳು ರನ್ ಆಗುತ್ತೆ. ಕಮರ್ಷಿಯಲ್ ಅಂತಂದ್ರೆ ಥಿಯೇಟರ್ಸ್ಗೆ ಬಂದು ಶಿಳ್ಳೆ ಹೊಡ್ಕೊಂಡು ನೋಡೋದು, ಆ ಥರದೊಂದು ಸಿನಿಮಾ ಮಾಡಬೇಕು ಅಂತ. ಸದ್ಯಕ್ಕೆ ಈಗ ಸಿದ್ಧಪೂರ್ಣ ಚಂದ್ರ ಅವ್ರದ್ದೇನೆ ದಾರಿ ಯಾವುದಯ್ಯ ಈ ಪಾದ ಪುಣ್ಯಪಾದ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಕೌರವ ವೆಂಕಟೇಶ್ ಮಾಸ್ಟರ್ ಅವ್ರದ್ದೊಂದು ಪ್ರಾಜೆಕ್ಟ್ ಫೋಟೋಶೂಟ್ ಎಲ್ಲ ಆಗಿದೆ, ಮುಹೂರ್ತ ಮಾಡಬೇಕು, ಅದೊಂದು ಕಾಯ್ತಾ ಇದ್ದೀನಿ. ಅದ್ರ ಮಧ್ಯದಲ್ಲಿ ಇನ್ನೊಂದು 2 ಸಿನಿಮಾ ಮಾತುಕತೆ ಆಗಿದೆ. ಅವರು ಪುಕೆಟ್ಗೆ ಹೋಗಿದ್ದಾರೆ. ಆ ಡೇಟ್ಸ್ ಕ್ಲಾಶ್ ಆಗ್ತಾ ಇದೆ ಸರ್ ನನಗೆ. ನನ್ನ ಮಗು ಬರ್ತ್ಡೇ ದಿನನೇ ಅವ್ರು ಶೂಟಿಂಗ್ ಕೇಳ್ತಾ ಇದ್ರು, ಬಟ್ ಆ ಡೇಟ್ ನಾನು ಕೊಡೋಕ್ಕಾಗ್ತಿಲ್ಲ. ಇನ್ ಕೇಸ್ ಅದೇನಾದರೂ ಅವರು ಪುಕೆಟಿಂದ ಬರೋದು ಡಿಲೇ ಆಯಿತು ಅಂತಂದರೆ ಆ ಶೂಟಿಂಗ್ ಸೆಟ್ಗೂ ನಾನು ಜಾಯಿನ್ ಆಗ್ತೀನಿ. ಈ ಕಡೆ ಗಂಡ, ಈ ಕಡೆ ಮಗ, ಈ ಕಡೆ ಸಿನಿಮಾ, ಮೂರನ್ನು ಬ್ಯಾಲೆನ್ಸ್ ಮಾಡೋದು ಕಷ್ಟ ಅನ್ಸಲ್ವಾ? ಇಲ್ಲ ಸರ್, ಐ ಲವ್ ಒಂದು ಪರ್ಸ್ನಲ್ಲು, ಒಂದು ಪ್ರೊಫೆಷನ್ ತುಂಬ ಪ್ಯಾಷನೇಟ್ ಆಗಿ ತಗೊಳ್ತೀನಿ. ಅಟ್ ದ ಸೇಮ್ ಟೈಮ್ ನಾನು ಸಿನಿಮಾನ ಎಷ್ಟು ಪ್ರೀತಿ ಮಾಡ್ತೀನಿ, ನನ್ನ ಗಂಡನ ಕೆಲಸನೂ ನಾನು ಅಷ್ಟೇ ಕಾಳಜಿಯಿಂದ ಮಾಡ್ತೀನಿ. ಅವ್ರು ಚೆನ್ನಾಗಿದ್ರೆ ನಾವು ಸರ್. ಸೊ ಹಾಗಾಗಿ ಅವ್ರಿಗೆ ಯಾವತ್ತೂ ಏನು ಕಡಿಮೆ ಆಗಬಾರ್ದು. ಇನ್ ಟೈಮಲ್ಲಿ ಎಲ್ಲ ಮಾಡಿಕೊಟ್ಟು ನನ್ನ ಕೆಲಸ ಏನಿದೆ ನಾನು ಅದನ್ನು ಮಾಡ್ಕೊಳ್ತೀನಿ ಸರ್. ಯೂಶಲಿ ಹೆಣ್ಮಕ್ಳು ಹಿಂದೆಲ್ಲ ಮಕ್ಕಳನ್ನ ತುಂಬ ಹೇರ್ತಾ ಇದ್ರು. ಈಗೇನಾಗ್ತಾಯಿದೆ, ಮಗು ಮಾಡ್ಕೊಂಡ್ರೆ ನನ್ನ ಸೌಂದರ್ಯ ಹಾಳಾಗುತ್ತೆ ಅನ್ನೋ ಕಾನ್ಸೆಪ್ಟು ಇತ್ತೀಚಿನ ದಿನಗಳಲ್ಲಿ. ಆ್ಯಸ್ ಎ ನಟಿಯಾಗಿ ನೀವು ಈ ಮಾತಿಗೆ ಏನು ಹೇಳ್ತೀರಾ? ಅಂದರೆ ನಮ್ಮ ಬ್ಯೂಟಿ ಹಾಳಾಗುತ್ತೆ, ಸೊ ಮಗು ಬೇಡ ಅನ್ನೋ ಕಾನ್ಸೆಪ್ಟ್, ಇದರಿಂದ ಎಷ್ಟೋ ಜನ ಡಿವೋರ್ಸ್ ಆಗ್ತಾ ಇದೆ. ಹೌದು, ಬಟ್ ಸರ್ ಒಂದು ಸಿನಿಮಾಗೆ ನಟಿ ಆಗಬೇಕು ಅಂತಂದ್ರೆ ಸೌಂದರ್ಯ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಮದುವೆ ಆದ್ಮೇಲೆ ಒಂದು ತಾಯಿ ಆದ್ರೇನೆ ಆ ಮದುವೆಯ ಒಂದು ಲೈಫ್ಗೆ ಅರ್ಥಪೂರ್ಣ ಮತ್ತೆ ಜೀವನ ಪರಿಪೂರ್ಣ ಆಗೋದು ಸರ್. ಬಟ್ ಈ ತಾಯಿತನದ್ದು ಇದೆಲ್ಲ ಜಸ್ಟ್ ಹೇಳಲಿಕ್ಕೆ ಆಗೋದೇ ಇಲ್ಲ ಸರ್. ಇಟ್ಸ್ ಅ ವಂಡರ್ಫುಲ್ ಮೂಮೆಂಟ್ ಜೀವನದಲ್ಲಿ. ಹೌದು, ಯಾಕಂದ್ರೆ ನಮ್ಮ ಹೊಟ್ಟೆಲಿದ್ದಾಗ ಮಗು ಮಾಡುವಂಥ ಕೆಲವೊಂದು ತೊಡಲಾಟಗಳು ಅದು ನಮಗೆ ಆ ಫೀಲಿಂಗ್ ಕೊಡೋದು. ಮಗು ಆದ್ಮೇಲೆ ತಿಂಗಳು ಮಗು ಒಂದು ಬೆಳವಣಿಗೆ ಆಗೋದು, ಅದ್ರ ಜೊತೆ ನಮ್ಮ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗೋದು. ಇದು ನೀವು ಎಷ್ಟೇ ಸಿನಿಮಾನಲ್ಲಿ ಆಕ್ಟ್ ಮಾಡಿದ್ರು ಈ ಫೀಲಿಂಗ್ ಒರಿಜಿನಲ್ ಆಗಿ ನಿಮ್ಗೆ ಎಲ್ಲೂ ಸಿಗಲ್ಲ ಸರ್. ಇದು ಫೀಲ್ ಮಾಡ್ಕೊಂಡ್ರೇನೆ ಸಿಗೋದು. ಅಂಡ್ ಇತ್ತೀಚೆಗೆ ಸ್ವಲ್ಪ ಆರ್ಟಿಸ್ಟ್ಗಳೆಲ್ಲ ಫಾರ್ವರ್ಡ್ ಆಗ್ತಾ ಇದ್ದಾರೆ ಸರ್. ಈಗ ಒಂದು ಟ್ರೆಂಡ್ ಏನಿದೆ ಅಂದ್ರೆ ಎಲ್ಲ ಪ್ರೆಗ್ನೆಂಟ್ ಆಗೋದೇ ಒಂದು ಟ್ರೆಂಡ್ ಆಗಿದೆ. ಪ್ರೆಗ್ನೆಂಟ್ ಆಗೋದು, ಅದರಲ್ಲೂ ಸಿನಿಮಾ ಮಾಡಬೇಕು ಅನ್ನೋದು ಸಿನಿಮಾದು ಗೊತ್ತಿಲ್ಲ ಸರ್, ಆ ರಿಸ್ಕ್ ತಗೊಳ್ತಾರೋ ಇಲ್ವೋ. ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಆಕ್ಟ್ರೆಸ್ಗಳು ಮದುವೆ ಆಗಿ ಒಂದ್ ಸ್ವಲ್ಪ ದಿನಕ್ಕೆ, ಈಗ ಪ್ರೆಗ್ನೆನ್ಸಿದು ಅದಿತಿ ಪ್ರಭುದೇವ ಅವ್ರದ್ದು ಡೆಲಿವರಿ ಆಯ್ತು. ಈಗ ಸಾಲಾಗಿ ಒಂದಷ್ಟು ಜನ ಇದ್ದಾರೆ. ಅಂದ್ರೆ ಈಗ ಎಲ್ರು ಕೂಡ ಮದುವೆ ವಿಚಾರಕ್ಕೆ ಹೋಗ್ತಾರೆ ಅಂತಂದ್ರೆ ಕನ್ನಡದವ್ರು ಒಂದಿಷ್ಟು ಜನ ಎಲ್ಲ ಮದುವೆ ಸುದ್ದಿಗಳೇ ಕೇಳಿ ಬರ್ತಾ ಇದೆ. ಸೊ ಈ ವಿಚಾರಕ್ಕೆ ಬರೋದಾದರೆ, ಕನ್ನಡದಲ್ಲಿ ಭಾಳಷ್ಟು ನಟಿಯರಿಗೆ ಇಲ್ಲಿ ಜಾಸ್ತಿ ಸ್ಪೇಸಸ್ ಸಿಗಲ್ಲ ಅನ್ನೋ ಮಾತಿದೆ. ಅಂದರೆ ಪರಭಾಷಾ ನಟಿಯರನ್ನ ಇಲ್ಲಿ ಕರ್ಕೊಂಡ್ಬಂದು ಅವ್ರಿಗೆ ಸ್ಪೇಸ್ ಕೊಡ್ತಾರೆ ಅನ್ನೋದು, ನಮಗೆ ಜಾಸ್ತಿ ಅವಕಾಶ ಕೊಡಲ್ಲ ಅನ್ನೋದು. ಈಗ ಉಲ್ಟಾ ಆಗಿದೆ ಸರ್. ನೀವು ಪರಭಾಷೆಯಲ್ಲಿ ಹೋಗಿ ಕೇಳಿ,
ಕನ್ನಡದವ್ರ ಹಾವಳಿ ಜಾಸ್ತಿ ಆಗಿದೆ ಇಲ್ಲಿ, ನಮ್ಗೆ ಅವಕಾಶ ಕೊಡ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ ಹೈದರಾಬಾದ್ ಅಲ್ಲಿ. ನೀವು ಯಾವುದೇ ಒಂದು ಸೀರಿಯಲ್ ಅಲ್ಲಿ ನೋಡಿ ಅಲ್ಲಿ ಬರೀ ಇರೋದೇ ಕನ್ನಡದವ್ರು, ನೀವು ತಮಿಳ್ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ನೋಡಿ ಬರೀ ಇರೋದೇ ನಮ್ ಕನ್ನಡದವ್ರು. ಅದ್ ನಮಗ್ ಪ್ರೌಡ್ ಫೀಲು ಇದೆ. ಬಟ್ ಈಗ ಇಲ್ಲಿ ಹೊರಗಡೆಯಿಂದ ಕರ್ಕೊಂಡ್ ಬರುವಂತ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ ಸರ್. ಇಲ್ಲೇ ರೀಜನಲ್ ಅಲ್ಲೇ ನೋಡ್ತಾ ಇದ್ದಾರೆ, ನೇಟಿವಿಟಿ ನೋಡ್ತಾ ಇದ್ದಾರೆ, ಸ್ವಲ್ಪ ಪೇಮೆಂಟ್ಸ್ ಗೆ ಕಡಿಮೆ ತಗೊಳ್ಳೋರನ್ನು ನೋಡ್ತಾ ಇದ್ದಾರೆ, ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅನ್ನೋದನ್ನು ನೋಡ್ತಾ ಇದ್ದಾರೆ. ಪರಭಾಷೆದಿತ್ತು ಸರ್ ಈಗ ಒಂದು 6-7 ವರ್ಷದ ಹಿಂದೆ, ಈಗ ಕಡಿಮೆ ಆಗಿದೆ ಸರ್. ಆಲ್ಮೋಸ್ಟ್ ಇಲ್ಲೇ ಪ್ರಾಡಕ್ಟ್ ರೆಡಿ ಆಗ್ತಾ ಇದೆ. ಹೌದು, ಇಲ್ಲಿಂದ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಓಕೆ, ನೀವು ಒಬ್ಬ ನಟಿಯಾಗಿ ಈ ರೆಮ್ಯುನರೇಷನ್ ವಿಚಾರವಾಗಿ ಅವಾಗೆಲ್ಲ ತುಂಬಾ ಟಾಕ್ ಇತ್ತು, ಅವಾಗ ಕೇಳಿ ಬರ್ತಾನೆ ಇದೆ, ಹೀರೋಗೆ ಜಾಸ್ತಿ ಹೀರೋಯಿನ್ಗೆ ಕಮ್ಮಿ ಅನ್ನೋದು. ಇದನ್ನು ನೀವು ಹೇಗೆ ಡಿಪೆಂಡ್ ಮಾಡ್ಕೊತೀರಾ ಸರ್? ದಟ್ ಈಸ್ ಟ್ರೂ. ಒಂದು ಹೀರೋಯಿನ್ಗೆ ಆ ಲೆವೆಲ್ ಆಫ್ ಮಾರ್ಕೆಟಿಂಗ್, ಆ ಲೆವೆಲ್ ಆಫ್ ಫ್ಯಾನ್ ಬೇಸ್ ಇದೆ ಅಂತಂದ್ರೆ ಅವ್ರಿಗೆ ಅಷ್ಟು ಕೊಟ್ಟು ಡೆಫಿನೆಟ್ಲಿ ತಗೊಳ್ತಾರೆ ಸರ್. ಹೀರೋಗೆ ಆ ಒಂದು ಫ್ಯಾನ್ ಬೇಸ್ ಇದೆ. ಇವತ್ತು ಇಲ್ಲಿ ನಮ್ಮ ಕನ್ನಡದಲ್ಲಿ ಹೀರೋನ ನೋಡ್ಕೊಂಡೇ ಸಿನಿಮಾಗೆ ಬರೋದು, ಎಲ್ಲೋ ತುಂಬಾ ಅಪರೂಪ ಹೀರೋಯಿನ್ನ ನೋಡ್ಕೊಂಡು ಸಿನಿಮಾಗೆ ಬರೋದು, ಮಾರ್ಕೆಟ್ ಆಗೋದು. ವೆನ್ ಹೀರೋಗೆ ಆ ಮಾರ್ಕೆಟ್ ಲೆವೆಲ್ ಇದ್ದಾಗ ಅವ್ರು ಆ ಪೇಮೆಂಟ್ ಕೇಳೋದು ಸಹಜ. ಬಟ್ ಹೀರೋಯಿನ್ಸ್ಗಳಿಗೆ ಒಂದು ಸ್ವಲ್ಪ ಕಡಿಮೆ ಪೇಮೆಂಟ್ ಕೊಡ್ತಾರೆ, ಅದು ನಾವು ಅವ್ರು ಕೊಟ್ಟ ಅವಕಾಶಕ್ಕೋ ಅಥವಾ ನಮ್ಮ ಸಂಭಾವನೆ ಅಂತಾನೂ ನಾವು ತಗೊಳ್ಬೇಕಾಗತ್ತೆ ಸರ್. ಕೆಲವೊಮ್ಮೆ ಏನು ಇಲ್ದಂಗೂ ಈಗ ನಾವು ಅಂದ್ರೆ ನನ್ಗೆ ಪ್ರೊಡಕ್ಷನ್ ಮಾಡಿದ್ಮೇಲೆ ನನ್ಗೆ ಈ ಇದು ಬಂದಿದ್ದು ಸರ್, ಅದು ತಪ್ಪು ಅಲ್ಲ ಅಂತ ಅನ್ಸುತ್ತೆ. ನಮಗೆ ನಾವಿಷ್ಟು ಸಿನಿಮಾ ಮಾಡಿದೀವಿ, ನಮ್ಗೆ ಇಷ್ಟೇ ಕೊಡ್ತಾರೆ ಅಂತ ಅನ್ಸುತ್ತೆ. ಆಸ್ ಅ ಪ್ರೊಡ್ಯೂಸರ್ ಆಗಿ ನಿಂತ್ಕೊಂಡಾಗ ನಾನು ಇಷ್ಟು ಹಣ ಹಾಕಿದ್ದೀನಿ, ನನ್ಗೆ ₹1 ಬರುತ್ತಾ ₹2 ಬರುತ್ತಾ ಅಂತಾನೂ ಗೊತ್ತಿಲ್ಲ. ಅಟ್ಲೀಸ್ಟ್ ಆರ್ಟಿಸ್ಟ್ಗಳಿಗೆ ನಾವು ಪೇಮೆಂಟ್ ಕೊಟ್ಟಿರ್ತೀವಿ, ಸಿನಿಮಾ ರಿಲೀಸ್ ಆದ್ಮೇಲೆ ನಮ್ಗೆ ₹1 ಏನೂ ಗೊತ್ತಿರಲ್ಲ ಸರ್. ಸೊ ಹಾಗಾಗಿ ಆಸ್ ಅ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಎಲ್ಲರೂ ಕಡಿಮೆ ತಗೊಂಡ್ರೆ ಯೂಸ್ಫುಲ್ ಆಗುತ್ತೆ ಅಂತಾನೆ ಅನ್ಸುತ್ತೆ ಸರ್. ಓಕೆ, ಚಿತ್ರರಂಗ ಅಂದ ತಕ್ಷಣ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಒಳಿತು ಕೆಡಕುಗಳ ನಡುವೆ ಚಿತ್ರರಂಗ ಸಾಕ್ತಾನೆ ಇದೆ, ನೀವು ಕೂಡ ನೋಡ್ಕೊಂಬಂದಿರಿ. ಮಧ್ಯೆ ಎಲ್ಲೋ ಕಡೆನೆ ಒಂದ್ ಕಡೆ ಎಲ್ಲೋ ಒಂದು ಧ್ವನಿ ಹೇಳ್ತು, ಮೀಟು ಅನ್ನೋ ಪ್ರಕರಣ. ಅದಾದ ಬಳಿಕ ಎಲ್ಲ ಇಂಡಸ್ಟ್ರಿಯಲ್ಲೂ ಅದೇ ಮೀಟು ಪ್ರಕರಣಗಳು ಜಾರಿ ಬಂದು. ಹೌದು ಸರ್. ವಾಟ್ ಈಸ್ ಮೀಟು ಸರ್? ಒಂದು, ನಿಮ್ಮಿಂದ ನನ್ಗೇನಾದ್ರೂ ತೊಂದರೆ ಆಗ್ತಿದೆ ಅಂತಂದ್ರೆ ನಾನು ಇಮಿಡಿಯೇಟ್ ನಾನು ಇಲ್ಲಿಂದ ಎದ್ದೋಗ್ಬಿಡ್ತೀನಿ ಸರ್. ನನ್ಗೆ ಇದು ಅವಶ್ಯಕತೆನೇ ಇಲ್ಲ ನಾನಾಗಿದ್ರೆ. ಈಗ ನೀವೇನೋ ನನಗೆ ತೊಂದರೆ ಮಾಡಿದ್ರು ಅವಕಾಶಕ್ಕೋಸ್ಕರ ಸುಮ್ಮನೆ ಇದ್ಬಿಟ್ಟು ನಾಳೆ ದಿನ ನಾನು ಹೊರಗಡೆ ಹೋಗ್ಬಿಟ್ಟು ಇದು ಮೀಟು A2 E2 A2 ಅಂತ ಅದಕ್ಕೆ ಅರ್ಥ ಇಲ್ಲ ಸರ್. ನನ್ಗೆ ಇಷ್ಟ ಆಗ್ಲಿಲ್ವಾ, ನಮ್ ತನ ಯಾವತ್ತೂ ಬಿಟ್ಕೊಡ್ಬಾರ್ದು ಸರ್. ನಾವು ಹೋಗ್ತಾ ಇರ್ಬೇಕು. ಅವರಿಂದ ನಮ್ಗೆ ಏನ್ ಆಗ್ಬೇಕಾಗಿದೆ, ಆ ಸಿನಿಮಾಯಿಂದ ಏನ್ ಆಗ್ಬೇಕಾಗಿದೆ ಹೇಳಿ. ಕೆಲವ್ರಿ ಅದು ಹಾಗೆ ಆ ಕಾಲಕ್ಕೆ ಹಿಂಗಾಯ್ತು, ಆ ಸಿನಿಮಾ ಮಾಡುವಾಗ ಹೀಗಾಗಿತ್ತು. ನೀವು ಅವಾಗ್ಲೇ ಎದ್ದೇಳಿ ಸರ್, ನೀವು ಅವಾಗ್ಲೇ ವಾಯ್ಸ್ ರೈಸ್ ಮಾಡಿ. ನಿಮ್ಮನ್ನ ಸಿನಿಮಾಯಿಂದ ಪಕ್ಕದಲ್ಲಿ ಇಟ್ರು, ನಿಮಗೆ ಪ್ರೊಫೆಷನ್ ಇಂದ ಆಚೆ ಇಟ್ರು ಫರಕ್ ಅನ್ಸಲ್ಲ. ಅದನ್ ಬಿಟ್ಟು ಯಾವಾಗ್ಲೋ ಮಾಡಿದ್ದನ್ನ ತೆಗೆದು ಇನ್ಯಾವಾಗ್ಲೋ ಬಂದು ನೀವು ಆಪಾದನೆ ಮಾಡಿದ್ರೆ ಅದಕ್ಕೆ ಆಪರ್ಚುನಿಸ್ಟ್ ಅಂತಾನೆ ಅರ್ಥ ಸಿಗುತ್ತೆ ಅಲ್ವಾ. ಸೊ ಎಲ್ಲೋ ನನ್ನ ಡಿಮ್ಯಾಂಡ್ ಕಮ್ಮಿ ಆಯ್ತು ಅನ್ನೋ ಕಾರಣಕ್ಕೆ ರೈಸ್ ಆಗಕ್ಕೆ ಈ ತರದ ಟಾಕ್ಗಳು ಆಗ್ತಾ ಇದೆ. ಹೇಗೆ ಬಹುಶಃ ತುಂಬಾ ಲೇಟ್ ಆಗಿ ಆ ಪ್ಲಾಟ್ಫಾರ್ಮ್ ಸಿಕ್ತು ಹೇಳ್ಕೊಳಕ್ಕೆ ಅಂತ ಅನ್ಸುತ್ತೆ ಸರ್. ಅಂದ್ರೆ ಪ್ಲಾಟ್ಫಾರ್ಮ್ ಇಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನೆ ಎಲ್ಲದನ್ನು ಸಹಿಸ್ಕೊಂಡಿದ್ರು ಅಂತ ಹೇಳ್ಬೋದು. ಮೀಟು ಅನ್ನೋಂಥ ಒಂದು ಪದ ಬಂದಿದ್ದಕ್ಕೇನೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ರು ಹೇಳಕ್ಕೆ. ಅದು ಬಂದಿರ್ಲಿಲ್ಲ ಅಂದ್ರೆ ಬಹುಶಃ ಯಾರು ಹೇಳ್ತಾ ಇರ್ಲಿಲ್ಲ ಅನ್ಸುತ್ತೆ. ಅಂಡ್ ಹುಡುಗಿರು ಸರ್, ನನ್ಗೆ ಏನ್ ಗೊತ್ತಾ ಸರ್, ಹುಡುಗಿರು ಯಾವಾಗ್ಲೂ ರೆಬಲ್ ಆಗಿರ್ಬೇಕು ಸರ್. ನಿಮ್ಗೆ ಆ ಕ್ಷಣಕ್ಕೆ ತಪ್ಪು ಅನ್ಸ್ತಾ ನೇರ ಹೇಳಿ ತಪ್ಪು ಅಂತ. ನಿಮ್ಗೆ ಮಾಡ್ಬೇಕು ಅಂತ ಅನ್ಸ್ತಾ ನಿಮ್ಮಿಬ್ರು ಇಷ್ಟ, ಅದನ್ನ ಅಪೋಸ್ ಮಾಡಕ್ಕೆ ನಾನು ಯಾರಲ್ಲ, ನೀವು ಯಾರು ಅಲ್ಲ ಅಲ್ವಾ ಸರ್. ಗವರ್ನಮೆಂಟೇ ನಿಮ್ಗೆ 18+ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನೀವೇನೇ ಮಾಡ್ಕೊಂಡ್ರು ಅದಕ್ಕೆ ಯಾರು ಕಾರಣಕರ್ತರಲ್ಲ, ಅದಕ್ಕೆ ನಾವು ರೀಸನ್ ಅಲ್ಲ ಅಂತಾನು ಹೇಳಿದ್ದಾರೆ. ಏನು ಇನ್ವಾಲ್ವ್ಮೆಂಟ್ ಅಲ್ಲಿ ಹೋದ್ರೆ ಅದೇನು ಅಲ್ಲ. ಅದ್ ಹೆಂಗ್ ಆರೋಪ ಮಾಡ್ಬಿಡ್ತಾರೆ ಸರ್, ಅವಾಗ ಬೇಕಿದ್ದು ಇವಾಗ ಇಲ್ಲ ಅನ್ನೋದು. ಬೇಕಿಲ್ಲ ಅಂದ್ರೆ ಯಾವಾಗ್ಲೂ ಬೇಕಿಲ್ಲ, ಬೇಕು ಅಂದ್ರೆ ಇದು ನೀವು ಅದನ್ನ ಬಿಟ್ಟು ಸುಮ್ನೆ ಆಗ್ಬಿಡ್ಬೇಕು ಅಷ್ಟು ನನ್ನ ಪ್ರಕಾರ ಸರ್. ವಿನಾಕಾರಣ ಯಾಕೆ ಮೈ ಮೇಲೆ ಇಳ್ಕೊಳ್ಳೋದು ಅನ್ನೋ ತರದ್ದು ಸುಮ್ನೆ ಇದ್ರ. ಹೌದು, ತಪ್ಪು ಅಂದ್ರೆ ತಪ್ಪು ಅಂತ ಹೇಳ್ಬೇಕು ಸರ್ ಎಲ್ಲಾ ಹೆಣ್ಮಕ್ಳುನು. ಅವಾಗ್ಲೇನೆ ಹೆಣ್ಮಕ್ಳು ತುಂಬಾ ಸ್ಟ್ರಾಂಗ್ ಆಗಿದ್ರೆ ಇನ್ನೊಬ್ರು ಬಂದು ನಮ್ಮ ಮೇಲೆ ಏನು ಈ ತರ ಪ್ರಶ್ನೆ ಮಾಡೋದಾಗ್ಲಿ, ಆರೋಪಗಳು ಮಾಡೋದಾಗ್ಲಿ ಯಾರು ಮಾಡೋದಿಲ್ಲ. ಹೌದು, ನಿಜ. ಇತ್ತೀಚಿನ ಸಿನಿಮಾ ಬೆಳವಣಿಗೆ ನೀವು ನೋಡ್ತಾ ಇದ್ದೀರಿ. ಒಂದಲ್ಲ ಒಂದು ಸಮಸ್ಯೆ ಸುಳಿಗೆ ಚಿತ್ರರಂಗ ಸಿಗ್ತಾ ಇದೆ. ಅಲ್ಲೆಲ್ಲೋ ಸಿನಿಮಾ ರಿಲೀಸ್ ಆದ್ರೆ ಜನ ಬರ್ತಾ ಇಲ್ಲ, ಸಿನಿಮಾ ರಿಲೀಸ್ ಆದ್ರೂ OTT ಇಲ್ಲ, TV ರೈಟ್ಸ್ ಇಲ್ಲ, ಆಮೇಲೆ ಈ ಸಿನಿಮಾದ ರೆಮ್ಯುನರೇಷನ್ ಕೊಟ್ಟಿದ್ದು ಕೂಡ ವಾಪಸ್ ಬರ್ತಾ ಇಲ್ಲ ಅನ್ನೋ ಗೋಳಿದೆ. ಅದು ನೀವು ಆಸ್ ಎ ಪ್ರೊಡ್ಯೂಸರ್ ಆಗಿ ಪ್ರೊಡಕ್ಷನ್ ಮಾಡಿದಿರ, ಅದು ನಿಮಗೆ ಆ ನೋವೇನಂತ ನಿಮಗೆ ಗೊತ್ತು, ಕಷ್ಟ ಗೊತ್ತು. ಇದರ ನಡುವೆ ಇತ್ತೀಚೆಗೆ ಒಂದು ಪ್ರಕರಣ ನಡೀತು.
ದರ್ಶನ್ ಸರ್ದು. ಹೌದು ಸರ್. ಸೊ ಈ ಪ್ರಕರಣದ ಬಗ್ಗೆ ಒಂದಿಷ್ಟು ಜನ ಅವ್ರ ಪರವಾಗಿ ಮಾತಾಡ್ತಾರೆ, ಒಂದಿಷ್ಟು ಜನ ವಿರೋಧವಾಗಿ ಮಾತಾಡ್ತಾರೆ. ಸೊ ನೀವು ಈ ಇನ್ಸಿಡೆಂಟ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಸರ್, 2 ಕೈ ಚಪ್ಪಾಳೆ ತಟ್ಟದೆ ಒಂದ್ ಕೈಯಿಂದ ಸದ್ದು ಬರಲ್ಲ ಸರ್. ಓಕೆ, ಆಯ್ತಾ? ನಿಮ್ ಕಡೆಯಿಂದ ನನ್ಗೇನಾದ್ರೂ ಬಂದಿದ್ರೆ ನನ್ನ ಕಡೆಯಿಂದ ನಿಮ್ಗೆ ರಿಯಾಕ್ಷನ್ಸ್ ಖಂಡಿತ ಇರುತ್ತೆ. ಒಂದ್ ಸ್ವಲ್ಪ ರಿಯಾಕ್ಷನ್ ಇವ್ರದ್ದು ಸ್ವಲ್ಪ ಸ್ಟ್ರಾಂಗ್ ಆಗಿ ಹೋಗಿರ್ಬಹುದು. ಈಗ ನಿಮಗೂ ಕೂಡ ರೇಣುಕಾಸ್ವಾಮಿ ಅವರು ವಿಡಿಯೋ ಕಾಲ್ ಬಂದಿದ್ದು ಅಂದ್ರೆ ಆ ಅಕೌಂಟ್ ಇಂದ ಬಂದಿದ್ದು ಅಂತ ಹೇಳ್ತಾ ಇದ್ದೀರಾ. ಸೊ ಬಂದಾಗ ಆ ಕ್ಷಣಕ್ಕೆ ಈ ಇಷ್ಟೊಂದೆಲ್ಲ ರಾಧಾ ಆಯ್ತು, ರಾಧಾ ಅಂತ ಆದಾಗ ನಿಮಗೆ ಗೊತ್ತಾಗಿರುತ್ತೆ ಸೊ ನನಗೂ ಬಂದಿತ್ತು ಅಂತ. ಒಬ್ಬೊಬ್ರು ಈಗ ಮೆಲ್ಲಕ್ಕೆ ನನಗೂ ಬಂದಿದ್ದು ಅಂತ ಹೇಳ್ತಾರೆ. ಆ ಕ್ಷಣಕ್ಕೆ ಯಾಕೆ ಹೇಳಿಲ್ಲ? ಹೇಳ್ದಿದ್ರೆ ಬಹುಶಃ ಈ ಪ್ರಕರಣ ಇಷ್ಟೊಂದು ದೊಡ್ಡದಾಗ್ತಾ ಇತ್ತ? ಇಲ್ಲ ಸರ್, ಈ ಪ್ರಕರಣ ಖಂಡಿತವಾಗ್ಲೂ ಇದು ಹಿಂಗೆ ಇರ್ತಿತ್ತು. ನಾವುಗಳು ಹೇಳಿದ್ರು ನಮ್ಮ ಮಾತನ್ನ ಯಾರೂ ಸೀರಿಯಸ್ ಆಗಿ ತಗೊಳ್ತಾ ಇರ್ಲಿಲ್ಲ. ಯಾಕಂದ್ರೆ ಅಮಾಯಕ ರೇಣುಕಾಸ್ವಾಮಿ ಪಾಪ ಮುಗ್ಧ ಹುಡುಗ ಸರ್ ಅವನು. ಆಯ್ತಾ? ಮುಗ್ಧ ಹುಡುಗ ಈ ತರ ಮಾಡಿದಾನೆ ಅಂದ್ರೆ ಯಾರು ನಂಬ್ತಿರ್ಲಿಲ್ಲ ಸರ್. ಅವ್ರು ಮುಗ್ದ್ರ ಸರ್, ಹೋಗ್ಲಿ ಮದ್ವೆ ಆದವ್ರಿಗೆ ರಾತ್ರಿ ಎಲ್ಲ ವಿಡಿಯೋ ಕಾಲ್ ಮಾಡೋದು ಸರಿನಾ ಸರ್? ಅದು ಮದ್ವೆ ಆಗಿರ್ಲಿ ಆಗದೆ ಹೋಗ್ಲಿ ಸರ್, ಯಾಕೆ ಸರ್ ಅರ್ಧ ರಾತ್ರಿಲಿ ವಿಡಿಯೋ ಕಾಲ್ ಮಾಡ್ಬೇಕು? ಇದು ಬರೀ ರೇಣುಕಾಸ್ವಾಮಿ ಅಲ್ಲ ಸರ್, ಇಂಥ ಸ್ವಾಮಿಗಳು ಬೇಕಾದಷ್ಟು ಜನ ಇದ್ದಾರೆ ಸೋಷಿಯಲ್ ಮೀಡಿಯಾನಲ್ಲಿ. ಇದನ್ನ ನಾವು ಬರೀ ರೇಣುಕಾಸ್ವಾಮಿನ ಪಾಯಿಂಟ್ ಔಟ್ ಮಾಡಿ ಅಲ್ಲ ಮಾತಾಡ್ತಾ ಇಲ್ಲ, ನಾನು ಪ್ರತಿಯೊಬ್ಬರಿಗೂ ಪಾಯಿಂಟ್ ಔಟ್ ಮಾಡಿ ಮಾತಾಡ್ತಾ ಇದ್ದೀನಿ. ನಾವು ಸೆಲೆಬ್ರಿಟೀಸ್ ಆಗಿರ್ಲಿ, ನಾನ್ ಸೆಲೆಬ್ರಿಟೀಸ್ ಆಗಿರ್ಲಿ, ಏನಾದ್ರೂ ಒಂದು ಚೆನ್ನಾಗಿರೋದು ಹಾಕಿದ್ರು ಅದಕ್ಕೆ ಬ್ಯಾಡ್ ಕಮೆಂಟ್ ಮಾಡ್ತಾರೆ. ಅಶ್ಲೀಲವಾಗಿ, ಅಶ್ಲೀಲ ಅಂತ ಹೇಳ್ಬಾರ್ದು, ಅಟ್ಲೀಸ್ಟ್ ಏನೋ ಅವ್ರವ್ರ ಇಂಟ್ರೆಸ್ಟ್, ಅವ್ರವ್ರು ಏನೋ ಬಟ್ಟೆ ಹಾಕಿರ್ತಾರೆ ಅದಕ್ಕೂ ಕಮೆಂಟ್ಸ್ ಮಾಡ್ತಾರೆ. ಮದ್ವೆ ಆದವ್ರು ರೀಲ್ ಮಾಡಿದ್ರೆ ಅದಕ್ಕೊಂದು ಕಮೆಂಟ್ಸ್ ಮಾಡ್ತಾರೆ. ಅಂದ್ರೆ ನಾವು ಎಷ್ಟು ಅಂತ ಹೆದರ್ಕೊಳ್ಳೋದು, ಆಮೇಲೆ ಎಷ್ಟು ಅಂತ ಬ್ಲಾಕ್ ಮಾಡೋದು. ಬ್ಲಾಕಿಂಗ್ ಆಪ್ಷನ್ ನಮಗ್ ಮಾತ್ರ ಇರುತ್ತಾ ಸರ್? ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀವು ಬ್ಲಾಕ್ ಮಾಡಿ ಸರ್, ಯಾಕೆ ಕಮೆಂಟ್ ಮಾಡ್ತೀರಾ? ಈ ತರ ಕಮೆಂಟ್ ಮಾಡಿ 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 ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ವಿಚಾರ ಯಾರು ಮಾತಾಡಲ್ವಾ ಸರ್? ಈಗ ಯಾವ್ದು ರೀಸೆಂಟ್ ಆಗಿ ಹೀಗೆ ಟ್ರೋಲ್ ಮಾಡಿನೋ ಕಮೆಂಟ್ಸ್ ಮಾಡಿದಕ್ಕೆ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡ್ಲ, ಆ ಹುಡುಗಿ ಪರ ಯಾರು ಮಾತಾಡಲ್ವಾ ಸರ್ ಇವತ್ತು? ಈಗ ಹರಾಜ್ ಮಾಡ್ದವನೇ ತಾನೇ ಈ ತರ ಆ ಹುಡುಗಿ ಪ್ರಾಣ ಕಳ್ಕೊಂಡಿದ್, ಅದು ಒಂದು ಪ್ರಾಣನೇ ಅಲ್ವಾ ಸರ್? ಯಾಕೆ ರೇಣುಕಾಸ್ವಾಮಿ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀರಾ? ದರ್ಶನ್ ಆರೋಪಿ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಅಂತವ್ರ ಪರನೂ ಮಾತಾಡಿ ಸರ್. ದರ್ಶನ್ ಈ ತರ ಮಾಡಿದ್ದಾರೆ ಅಂದ್ರೆ ಅವ್ರದ್ದು ಹಿನ್ನೆಲೆನೂ ತೆಗೀರಿ ಸರ್. ಏನು ರೇಣುಕಾಸ್ವಾಮಿ ಏನ್ ಮಾಡಿದ್ದಾರೆ ಅಂತ ನೀವ್ ಹೇಳ್ದಂಗೆ ಈಗ ಒಂದೊಂದೇ ಬಯಲಿಗೆ ಬರ್ತಾ ಇದೆ ರೇಣುಕಾಸ್ವಾಮಿ. ನಾನು ಎಷ್ಟೋ ಸಲ ಹೇಳಿದೀನಿ, ಅವ್ರದ್ದು ತಪ್ಪಿರುತ್ತಲ್ಲ ಅದ್ರ ಪರವಾಗಿ ಮಾತಾಡಿ ಅಂದ್ರೆ ಎಷ್ಟೋ ಜನ ನಾವೇನಾದ್ರು ತಪ್ಪ ಒಂದು ಮಾಡಿದ್ ದರ್ಶನ್ ಅವ್ರು ಮಾಡಿರೋದ್ ಮುಂದೆ ಇವನ್ ತಪ್ಪಲ್ಲ, ಯಾವ ತಪ್ಪಲ್ಲ ಸರ್. ಒಬ್ರು ಅಶ್ಲೀಲವಾಗಿ ಮೆಸೇಜ್ ಮಾಡೋದು, ಒಬ್ರಿಗೆ ಕಾಟ ಕೊಡೋದು ಮಾಡಿ ಸರ್. ಧೈರ್ಯವಾಗಿ ನಿಮ್ದೇ ಫೋಟೋ ಹಾಕೊಂಡ್ ಮಾಡಿ ಸರ್, ನಿಮ್ದೇ ಒರಿಜಿನಲ್ ಫೋಟೋ ಹಾಕೊಳ್ಳಿ. ಫೇಕ್ ಅಕೌಂಟ್ ಯಾಕೆ? ಅದಕ್ಕೆ ಮುಖ ಇರಲ್ಲ, ಏನೂ ಇರಲ್ಲ ಸರ್. ಯಾವ್ಯಾವ್ದೋ ಅಕೌಂಟ್ಸ್ ಇಂದ ಹೆಂಗ್ ಕಮೆಂಟ್ಸ್ ಮಾಡ್ತಾರೆ ಗೊತ್ತಾ ಸರ್? ಪ್ರಾಣ ಹೋಗುತ್ತೆ ಒಂದೊಂದ್ಸಲ, ಹೇಳ್ಕೊಂಬಾರ್ದು ಅಷ್ಟೇ. ನೀವು ಯಾಕೆ ಈ ನಿಟ್ಟಿನಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಲಿಲ್ಲ ಅಂತ? ಕಂಪ್ಲೇಂಟ್ ಸರಿ ಸರ್, ಇದೊಂದು ಒಳ್ಳೆ ಪ್ರಶ್ನೆ ನನ್ಗೆ. ರೀಸೆಂಟ್ ಆಗಿ ಯಾವ್ದೋ ಒಂದು ವಿಡಿಯೋ ಮೇಲೆ ಒಬ್ಬ ತುಂಬಾ ಬ್ಯಾಡ್ ಆಗಿ ಕಮೆಂಟ್ ಮಾಡ್ತಿದ್ದ. ಆ ಅಕೌಂಟ್ದು ಸ್ಟೇಟಸ್ ಸ್ಕ್ರೀನ್ ಶಾಟ್ಸ್ ಎಲ್ಲ ತಗೊಂಡೆ ಸರ್. ನಾನು ಸ್ಕ್ರೀನ್ ಶಾಟ್ ಎಲ್ಲ ತಗೊಂಡು ಕ್ರೈಮ್ ಬ್ರಾಂಚ್ದು ನಂಬರ್ ಎಲ್ಲ ಹುಡುಕಿ ನಾನು ಅವ್ರಿಗೆ ಫೋನ್ ಮಾಡಿದೆ. ಕರ್ನಾಟಕದ ನಂಬರ್ ಅದು. ಅವ್ರೇನಂದ್ರು, ನೀವು ಕರ್ನಾಟಕದ ನಂಬರ್ಗೆ ನಿಮ್ಗೆ ಯಾವ ಊರು ಅಂದ್ರೆ ನಾನು ಬೆಂಗಳೂರು ಅಂತ ಹೇಳಿದೆ. ಬೆಂಗಳೂರು ಆದ್ರೆ ನಾನು ನಿಮ್ಗೆ ಒಂದು ವೆಬ್ಸೈಟ್ ಕೊಡ್ತೀನಿ, ನೀವು ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಅಂದ್ರು. ವೆಬ್ಸೈಟ್ ತಗೊಂಡು ಅದ್ರಲ್ಲೆಲ್ಲ ನೋಡಿ ಡೀಟೇಲ್ಸ್ ಎಲ್ಲ ಫುಲ್ ಫಿಲ್ ಮಾಡಿ, ಅವ್ನು ಏನೇನ್ ಮಾಡಿದಾನೆ ಸ್ಕ್ರೀನ್ ಶಾಟ್ ಎಲ್ಲ ಆಡ್ ಆನ್ ಮಾಡಿ ಎಲ್ಲ ಮಾಡಿದ್ರೆ ಅವ್ನ ಫೋಟೋ ಹಾಕಿ ಅಂತಂದ್ರು. ಆ ಕಲ್ಪ್ರಿಟ್ ಫೋಟೋನ ನಾವು JPG ಫಾರ್ಮೆಟ್ ಅಲ್ಲಿ ಎಲ್ಲಿ ಇಟ್ಕೊಳ್ಳೋಣ ಸರ್? ನೀವು ಯಾರಿಗೆ ಅಂತ ಪ್ರಶ್ನೆ ಮಾಡ್ತೀರಾ? ಎಷ್ಟು ಅಂತ ಪ್ರಶ್ನೆ ಮಾಡ್ತೀರಿ? ಈಗ ನೀವು ಈ ತರ ಅಚಾತುರ ಆಗಿರೋದ್ರಿಂದ ನೀವು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿ ಅದ್ ಮಾಡಿ ಇಷ್ಟೆಲ್ಲ ನಾವು ಮಾಡಿದೀವಲ್ಲ ಸರ್, ಇದಕ್ಕೆ ಏನ್ ಅರ್ಥ ಹಾಗಿದ್ರೆ? ಇದು ಕಂಪ್ಲೇಂಟ್ ತಗೊಳ್ತಾನೆ ಇಲ್ವಲ್ಲ ಆನ್ಲೈನ್ ಅಲ್ಲಿ ನಾವು ಮಾಡೋದಕ್ಕೆ? ಸೈಬರ್ ಕ್ರೈಮ್ಗೂ ಹೋಗ್ಲಿಲ್ಲ ನೀವು? ಈ ಸೈಬರ್ ಕ್ರೈಮ್ ಬೆಂಗಳೂರಿಂದನೇ ಅದೇ ಒಂದು ಕೊಟ್ಟಿದ್ದು ಸರ್. ಸೈಬರ್ ಕ್ರೈಮ್ ಏನೋ .in ಅಂತ ಏನೋ ಒಂದು ಕೊಟ್ಟರು ಸರ್, ಅದು ID. ಅದೇ IDಗೆನೆ ನಾನು ರಿಪೋರ್ಟಿಂಗ್ ಮಾಡಕ್ಕೇನೆ ಅವ್ರು ಹೇಳಿದ್ದು. ನಂಬರ್ ಕೊಡಿ ಅಂದ್ರೆ ಯಾವ್ದು ನಂಬರ್ ಇಲ್ಲ ಅಂತಾನೆ ಹೇಳಿದ್ರು. ಸೋಷಿಯಲ್ ಮೀಡಿಯಾದಾಗಿರೋದ್ರಿಂದ ನೀವು ಅಲ್ಲೇನೆ ಮಾಡ್ಬೇಕು. ಈಗ ನಿಮ್ಗೂ ಕೂಡ ಅದೇ ಅಕೌಂಟ್ ಇಂದ ವಿಡಿಯೋ ಕಾಲ್ ಬಂದಿತ್ತು, ಬಟ್ ನೀವು ಅದನ್ನ ರಿಜೆಕ್ಟ್ ಮಾಡಿದ್ರೆ ನಿಮ್ಗೆ ಯಾವುದೇ ತರದ ಮೆಸೇಜ್ ಬಂದಿಲ್ಲ. ಒಟ್ಟು ಕಾಟ ಕೊಟ್ಟಿದ್ದಾರೆ, ಸಾಕಷ್ಟು ಸರಿ ಬಂದಿತ್ತು. ಆ ಅಕೌಂಟ್ ಏನಿದೆ ಈಗ ಏನ್ ಪವಿತ್ರ ಗೌಡಕ್ಕೆ ಬಂದಿತ್ತು ಅದೇ ಅಕೌಂಟ್ ಸರ್. ಯಾಕೆ ಇದು ಬಹಳಷ್ಟು ಅದೇ ಅಕೌಂಟ್ ಇಂದ ನನಗೂ ಬಂದಿತ್ತು ಅಂತ ನಟಿಯರು ಹೇಳ್ತಾರೆ. ನಟಿ ಮಣಿಯರೇ ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ? ನಟಿ ಮಣಿಯರು ಮುಂದೆ ಬಂದು ಹೇಳ್ತಾ ಇದೀವಿ, ಅದು ನಟಿ ಮಣಿಯರಾಗಿದ್ದಾರೆ ಸರ್. ಎಷ್ಟೋ ಜನ ಹೊರಗಡೆ ಇರುವಂತ ಹುಡುಗಿರೋ ಆಗಿರ್ಬೋದು, ಅವ್ರು ಏನೋ ಹೇಳ್ಕೊಳ್ತಿಲ್ಲ. ಅವ್ರ ಮನೆಯಲ್ಲಿ ಏನು ಸಂಕಷ್ಟ ಬರುತ್ತೋ ಸಮಸ್ಯೆ ಬರುತ್ತೋ ಹೇಳ್ಕೊಳಕ್ಕೆ ಮರ್ಯಾದೆಗೂ ಅಂತಾರೆ. ಹೌದು. ಅಂದ್ರೆ ನಿಮ್ಮ ಪ್ರಕಾರ ರೇಣುಕಾಸ್ವಾಮಿ ಮುಗ್ಧ ಅಲ್ಲ,
ಈ ತರದ ಆ ಅಕೌಂಟು ನೀವು ರೇಣುಕಾ ಸ್ವಾಮಿದೆ ಅಂತ ಅಂದ್ರೆ ಅದು ಅವನು ರೇಣುಕಾ ಸ್ವಾಮಿ ಮುಗ್ಧ ಅಲ್ಲ ಸರ್. ಆ ಅಕೌಂಟ್ ಈಗ ನೀವೇನು ಪೊಲೀಸ್ ಆಫೀಸರ್ಸ್ ಕಡೆಯಿಂದ ಏನ್ ಅಕೌಂಟ್ ಬಂದಿದೆಯಲ್ಲ ಅದೇ ಅನ್ನೋದಾರೆ ನಮ್ಗೆಲ್ಲ ಕಾಟ ಕೊಟ್ಟಿರೋನು ಅವನೇ ಅಂತ ಸರ್. ಓಕೆ, ಸೊ ಅದೇ ಅಕೌಂಟ್ ನಿಮಗೂ ಕೂಡ ಬಂದಿರೋದು, ನೀವು ಅದನ್ನ ಸ್ಪಷ್ಟವಾಗಿ ಹೇಳ್ತೀರಾ ನಂಗೂ ಬಂದಿತ್ತು. ಹೌದು, ಅದು ನನಗೆ ಬಂದಿತ್ತು ಹಾಗೆ ಹೀಗೆ ನನಗೆ ಪ್ರಮೋಷನ್ ಮಾಡ್ಕೊಳಕ್ಕೆ ಅಥವಾ ನಾವೇನೋ ಇದ್ ಮಾಡ್ಕೊಳಕ್ಕೆ ಅಂತ ಹೇಳ್ತಾರೆ ಸರ್. ನಾವು ದರ್ಶನ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದೀವಿ, ಇವ್ರಿಗೇನ್ ಹೇಳ್ತೀರಾ ಅಂತೆಲ್ಲ ಹೇಳ್ತಾರಲ್ಲ. ಅಂದ್ರೆ ಅವ್ರ ವೈಫು ಪ್ರೆಗ್ನೆಂಟ್ ಇದ್ದು ಹಿಂಗೆಲ್ಲ ಇದಾರೆ ಅಂದ್ರೆ ಗಂಡನ್ಗೆ ಬುದ್ಧಿ ಇರ್ಬೇಕಲ್ವಾ ಸರ್, ಈ ತರ ಎಲ್ಲ ನಾನು ಮಾಡಬಾರ್ದು. ಅವ್ರ ಹೆಂಡತಿ ಮಾತ್ರ ಒಂದು ಹೆಣ್ಣು, ಬೇರೆಯವ್ರ ಹೆಂಡತಿದಿರು ಬೇರೆಯವ್ರು ಏನು ಹೆಣ್ಮಕ್ಳಾದ್ರೆ ಹೆಣ್ಮಕ್ಳಲ್ವಾ ಸರ್ ಅವರು. ನಿಜ. ನನ್ಗೆ ಇವತ್ತಿಗೂ ಇರೋದು ಸರ್ ಒಂದು ಇಂಡಿಪೆಂಡೆಂಟ್ ಲೈಫ್ ಅಂತ ನಮ್ಗೆ ಇದ್ಮೇಲೆ ನಮ್ಮ ಆಸೆ ಕನಸುಗಳು ಏನೇ ಇದ್ರು ಇನ್ಸ್ಟಾಗ್ರಾಮಲ್ಲೋ ಎಲ್ಲೋ ಹಾಕೋತೀವಿ ಸರ್. ನನ್ನಂತ ಹೆಣ್ಮಕ್ಳು, ನನ್ನನ್ನೇ ಉದಾಹರಣೆ ಹೆಣ್ಮಕ್ಳು ಹಾಕ್ತೀವಿ. ಅದಕ್ಕೆ ಕಮೆಂಟ್ಸ್ನ ಬ್ಯಾಡ್ ರೀತಿಲಿ ಮಾಡೋದು ಬಿಟ್ಟು ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀವುಗಳು ಬ್ಲಾಕ್ ಮಾಡಿ ಬಿಟ್ಬಿಡಿ. ಯಾಕದನ್ನು ದೊಡ್ಡ ರಾಮಾಯಣ ಮಾಡ್ತೀರಾ? ನಮ್ಗೆ ಅಂತ ಹೇಳಕ್ಕೆ ಅಪ್ಪ ಅಮ್ಮ ಇದ್ದಾರೆ, ಅಣ್ಣಂದಿರಿದ್ದಾರೆ, ತಿದ್ದುತ್ತಾರೆ. ಯಾರೋ ಯಾಕೆ ಸರ್ ಬಂದು ಹೇಳ್ಬೇಕು ಅಲ್ಲಿ? ಓಕೆ, ಈಗ ನಿಮಗೆ ಬರ್ತಾ ಇದ್ದಿದ್ದು ವಿಡಿಯೋ ಕಾಲ್ ಓನ್ಲಿ ನೈಟ್ ಅಷ್ಟೇ? ನೈಟ್ ಅಲ್ಲಿ, ಡೇನಲ್ಲಿ ಆಗಿದ್ರೆ ನಾನು ರಿಸೀವ್ ಮಾಡಿ ನಾನು ಮಾತಾಡ್ಬೋದಿತ್ತು. ನೈಟ್ ಅಲ್ಲಿ ಹೆಂಗೆ ಪಕ್ಕಲ್ಲಿ ನನ್ನ ಹಸ್ಬೆಂಡ್ ಇರ್ತಾರೆ, ನಾನು ಅವ್ರಿಗೆ ಉತ್ತರ ಕೊಡ್ಬೇಕಲ್ಲ ಯಾರಿದು ಅಂತ. ಅವ್ರು ನಮ್ಮ ಮೇಲೆ ತಪ್ಪು ಭಾವನೆ ತಿಳ್ಕೊಳಲ್ವಾ ಸರ್? ಇವ್ರಿಗೆ ಇಷ್ಟೊತ್ತಲ್ಲೆಲ್ಲ ವಿಡಿಯೋ ಕಾಲ್ ಬರುತ್ತೆ. ಮೊದಲೇ ಸಿನಿಮಾನವ್ರು ನಾವು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಹೆಂಗ್ ಬೇಕಿದ್ರು ಕ್ರಿಯೇಟ್ ಆಗ್ಬೋದು. ಓಕೆ, ಈ ವಿಚಾರವಾಗಿ ಘಟನೆ ಆದ ನಂತರ ನಿಮ್ಮ ಮನೆ ಹತ್ರ ಡಿಸ್ಕಷನ್ ಮಾಡಿದೆ, ಈ ತರ ವಿಡಿಯೋ ಕಾಲ್ ಬಂದಿದೆ ನೋಡಿ, ಅದೇ ಅಕೌಂಟ್ ತೋರಿಸಿದ್ರಿ? ನಾನು ಮಾತಾಡಿದೆ ನೋಡಿ, ನಾನು ಅವಾಗ್ಲೇನೆ ಬ್ಲಾಕ್ ಮಾಡಿದ್ದೆ. ಅದಾದ್ಮೇಲೆ ಒಂದ್ 100 ಜನ ಬ್ಲಾಕ್ ಮಾಡಿದೀನಿ ಸರ್ ನಾನು ಅನ್ನೆಸೆಸರಿ ಹಿಂಗ್ ಯಾರೋ ಕಮೆಂಟ್ಸ್ ಮಾಡಿದ್ರೆ ಎಲ್ಲ ನಾನು ಬ್ಲಾಕ್ ಮಾಡಲ್ಲ ಸರ್. ಅಯ್ಯೋ, ನಾಯಿ ಯಾವ್ದೋ ಬಗೊಳ್ತಾ ಇದೆ ನಡ್ಕೊಂಡು ಹೋದ್ರೆ ಏನಕ್ಕೆ ಅವ್ರನ್ನೆಲ್ಲ ತಲೆ ಕೆಡಿಸ್ಕೋಬೇಕು ಅಂತ ಬಿಟ್ಬಿಡ್ತೀನಿ. ತೀರಾ ನಮ್ಗೆ ಏನೋ ವಲ್ಗರ್ ಆಗೇನೋ ಮೆಸೇಜ್ ಆ ಥರ ಮಾಡಿದ್ರೆ ಮಾತ್ರನೇ ನಾನು ಬ್ಲಾಕ್ ಮಾಡ್ತೀನಿ. ಸೊ ಆ ಲಿಸ್ಟಲ್ಲಿ ಅದಿತ್ತು ಸರ್, ಆ ಐಡಿ ಇತ್ತು. ಓಕೆ, ನೀವು ಹೇಳ್ದಂಗೆ ಒಂದೇ ಆಂಗಲ್ ತನಿಖೆ ಅಲ್ಲ, ಈ ಆಂಗಲ್ ತನಿಖೆ ಮಾಡಬೇಕು ಅಂತ ಹೇಳ್ತೀವಿ ಸರ್. ದೇಶದಲ್ಲಿ, ರಾಜ್ಯದಲ್ಲಿ ಬಹಳಷ್ಟು ಕೊಲೆಗಳು ನಡೀತಾನೇ ಇದೆ ಸರ್. ಡೇ ಬೈ ಡೇ ಕ್ರೈಮ್ ಬ್ರಾಂಚ್ ಅವ್ರಿಗೆ ಗೊತ್ತಿಲ್ದಿರೋ ವಿಚಾರ ಎಲ್ಲ, ನಿಮಗೂ ಗೊತ್ತಿಲ್ದಿರೋ ವಿಚಾರ ಎಲ್ಲ ಎಷ್ಟೊಂದು ನೀವು ದಿನ ಬೆಳಗ್ಗೆ ಆದರೆ ನೋಡ್ತಾನೆ ಇರ್ತೀರಾ, ತೋರಿಸ್ತಾನೆ ಇರ್ತೀರಾ. ಆದರೆ ಈ ವಿಚಾರ ಇಷ್ಟೆಲ್ಲ ಮಾಡ್ತಿರೋದು ಎಲ್ಲ ಕೊಲೆ ಮಾಡಿ ಏನು ಯಾರು ಸತ್ತಿದ್ದಾರೆ, ಕೊಲೆ ಆಗಿದ್ದಾರೆ ಅವ್ರದ್ದು ಜಾತಕನೂ ತೆಗೆದು ಇಷ್ಟೊತ್ತಿಗೆ ತೆಗ್ದಿದ್ರೆ ಬಹುಶಃ ಕ್ರೈಮ್ ನಮ್ಮ ರಾಜ್ಯದಲ್ಲಿ ಇಷ್ಟು ನಡೀತಾನೆ ಇರಲಿಲ್ಲ ಅಂತ ಅನ್ಸುತ್ತೆ ಸರ್. ದರ್ಶನ್ ಅವ್ರ ಕೇಸ್ ನಡೆಸ್ತಿರೋಂಥ ವಿಚಾರನ ಜನರಲ್ ಆಗಿ ಸಾಮಾನ್ಯ ಜನರ ಕೇಸಲ್ಲೂ ಇದೇ ಆಗಿದ್ದಿದ್ರೆ ಬಹುಶಃ ಅವಾಗ ನಾವೆಲ್ಲರನ್ನೂ ಅಪ್ರಿಸಿಯೇಷನ್ ಮಾಡ್ಬೋದಿತ್ತು ಸರ್. ವೈ ಓನ್ಲಿ ದರ್ಶನ್? ನಾವು ನಿಮ್ಮ ಪ್ರಕಾರ ಈ ಏನ್ ಪ್ರಕರಣ ಇದೆ ಇಲ್ಲಿ ದರ್ಶನ್ ಎಂಟ್ರಿ ಆಗಿದ್ದು ತಪ್ಪುನು ಸರಿನು? ಸರ್ ನೋಡಿ, ಜಾಣನ್ಗೆ ಮಾತಿನ ಪೆಟ್ಟು, ದಡ್ಡನ್ಗೆ ದೊಣ್ಣೆ ಪೆಟ್ಟು ಅಂತ ಇದೆ. ಬಹಳಷ್ಟು ಸಲ ವಾರ್ನಿಂಗ್ಸ್ ಎಲ್ಲ ಕೊಟ್ಟಿದ್ರು ಮತ್ತೆ ಮತ್ತೆ ಹಂಗೆ ಮಾಡ್ತಾ ಇದ್ದ ಅಂದಮೇಲೆ ಕರೆದು ದೊಣ್ಣೆ ಇಟ್ಟು ಕೊಡೋಣ ಅಂತ ಅನ್ಕೊಂಡಿದ್ರೋ ಏನೋ ಅವರು ಗೊತ್ತಿಲ್ದಿರ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಸರ್. ಆಗಿದ್ದು ಅವ್ರು ಕರೆದು ಬುದ್ಧಿ ಹೇಳಬೇಕು ಅಂತ ಇನ್ವಾಲ್ವ್ ಆಗಿರೋದು ಒಳ್ಳೆ ವಿಚಾರ ಸರ್. ಆಮೇಲೆ ಅಲ್ಲಿ ಏನು ನಡೆದಿದೆ ಅದು ನನಗೆ ದಯವಿಟ್ಟು ಗೊತ್ತಿಲ್ಲ ಸರ್. ಅದು ನಾನು ಹಾರ್ಟ್ಫುಲ್ಲಿ ಪ್ರೇ ಮಾಡ್ಕೊಳ್ತೀನಿ ದರ್ಶನ್ ಅವ್ರು ಹೊರಗಡೆ ಬರಲಿ ಅಂತ. ಯಾಕಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ಆಗಿ ಗೊತ್ತು ಆ ಸಾಮ್ರಾಜ್ಯ ಕಟ್ಕೊಳ್ಳೋದು ಎಷ್ಟು ಕಷ್ಟ. ಇಟ್ಸ್ ನಾಟ್ ಸೋ ಸಿಂಪಲ್. ಅವ್ರು ಆಚೆ ಬರಬೇಕು ಸರ್. ನಂಗೆ ಗೊತ್ತಿಲ್ಲ, ನಾನು ತುಂಬ ಈ ವಿಚಾರದಲ್ಲಿ ದರ್ಶನ್ ಅವ್ರು ಅಂದರೆ ಭಾವುಕಳಾಗ್ಬಿಡ್ತೀನಿ. ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಹಿಮ್, ಏನೂ ಅಲ್ಲ ಸರ್. ಬಟ್ ಏನೋ ಅವ್ರಿಗೋಸ್ಕರ ಮನಸ್ಸು ತುಂಬ ಮಿಡಿತಾ ಇದೆ ಸರ್, ಅವ್ರು ಆಚೆ ಬರಬೇಕು ಅಂತ. ಓಕೆ, ಇಷ್ಟೊತ್ತು ಮಮತಾ ರಾವತ್ ಅವರ ಸಿನಿಮಾ ಜರ್ನಿ ಬಗ್ಗೆ ಮಾತಾಡಿದರು, ಅವರ ಏರಿಳಿತಗಳ ಬಗ್ಗೆ ಮಾತಾಡಿದರು, ಮದುವೆ ಆಗಿದ್ದು, ಆಮೇಲೆ ಸಿನಿಮಾ ಆಗಿದ್ದು, ಮಗು ಆಗಿದ್ದು ಎಲ್ಲರೂ ಕೂಡ ಮಾತಾಡಿದರು. ಅದರ ಜೊತೆಗೆ ಏನು ಈಗ ಇತ್ತೀಚೆಗೆ ಭಾರಿ ಸದ್ದು ಮಾಡ್ತಾ ಇದೆ ರೇಣುಕಾ ಸ್ವಾಮಿ ಅವರ ಪ್ರಕರಣ, ಅದು ಕುರಿತಂತೆ ಅವರು ಕೂಡ ಮಾತಾಡಿದ್ರು. ನನಗೂ ಕೂಡ ಆ ಅಕೌಂಟಿಂದ ಮೆಸೇಜ್ ಬಂದಿತ್ತು, ಆಮೇಲೆ ವಿಡಿಯೋ ಕಾಲ್ ಕೂಡ ಮಾಡಿದ್ರು ಅನ್ನೋ ಥರದ ಮಾಹಿತಿನ ಈಗ ಬಿಚ್ಚಿಟ್ಟಿದ್ದಾರೆ. ಸೊ ಏನೇ ಆದರೂ ಕೂಡ ದರ್ಶನ್ ಒಬ್ಬ ನಟ ಒಂದು ಸಾಮ್ರಾಜ್ಯನ ಕಟ್ಟೋದು ಎಷ್ಟು ಕಷ್ಟ ಅನ್ನೋದು ಒಬ್ಬ ಕಲಾವಿದರಿಗೆ ಮಾತ್ರ ಗೊತ್ತಿರುತ್ತೆ ಅನ್ನೋ ಅರ್ಥದಲ್ಲಿ ಮಾತಾಡಿದರು. ಅದೇನೇ ಇರಲಿ, ಮಮತಾ ರಾವತ್ ಅವರೇ, ನಿಮ್ಮ ಸಿನಿಮಾ ಜರ್ನಿ ಹೀಗೆ ಮುಂದುವರಿಲಿ, ಮತ್ತಷ್ಟು ಹೊಸ ಬಗೆಯ ಸಿನಿಮಾಗಳನ್ನು ಮಾಡ್ತಾ ಒಂದಿಷ್ಟು ಮನೋರಂಜನೆ ಕೊಡಿ ಅಂತ ಕೇಳ್ತಾ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೊದಲಿಂದನೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇನ್ನು ಮೇಲೆ ಮಾಡುವಂಥ ಸಿನಿಮಾಗಳಿಗೂ ನಮ್ಮ ಪ್ರೊಡಕ್ಷನ್ಗೂ ಹೀಗೆ ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.